ನಮ್ಮ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ನೀಚಾತಿ ನೀಚ ಅಧಮ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವ್ದಾದ್ರು ಇದೆ ಅಂದರೆ KHB, BDA, KIDB ಈ ಥರದ ಮೂಡ ಅಂತ ಏನೇನಿದೆ ಇವರೇನೆ. ನೀವು ದರೋಡೆಕೋರ ಥರ ನೀವು ಇವತ್ತು ಲಕ್ಷಾಂತರ ಕೋಟಿಗಳು ಸಂಪಾದನೆ ಮೇಲೆ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ. ಆದರೆ ರೈತರು ಬದುಕೋಕೆ ಬಿಡ್ತಾ ಇಲ್ಲ. ಯಾಕೆ? KDB ಮುಂದಿನ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು. ನಮ್ಮ ರೈತರ ಭೂಮಿ ನಮ್ಮಲ್ಲೇ ಇರ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇಂಥ ಮಾನಗೆಟ್ಟ ಸರ್ಕಾರಗಳು ಇರಬಾರ್ದು. DK ಶಿವಕುಮಾರ್ ಅವರೇ ಮತ್ತೆ MB ಪಾಟೀಲ್ ಅವರವರೇ, ನೀವು ಮಾಡ್ಕೊಂಡಿರೋ ಸಾವಿರಾರು ಎಕರೆಗಳನ್ನ ನೀವು ಅದನ್ನ KDB ಕೊಟ್ಬಿಡಿ. ಈ ರೀತಿಯ ಯೋಜನೆಗಳನ್ನು ಸರ್ಕಾರ ಖಂಡಿತವಾಗಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನು ಒತ್ತಾಯಿಸುತ್ತದೆ. KIADB ಸಂಸ್ಥೆಯು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ 11 ಗ್ರಾಮಗಳಲ್ಲಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಭೂ ಸ್ವಾಧೀನ ಆದೇಶವನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಹಾಗೂ ಮುತ್ತನಾಲೂರು ಗ್ರಾಮದಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತರು ಕಳೆದ 2 ವರ್ಷಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಇನ್ನು ರೈತರ ಹೋರಾಟವನ್ನು ಬೆಂಬಲಿಸಿ ಜೊತೆಗೆ ರೈತರ ಮತ್ತು ಮಹಿಳೆಯರ ಮೇಲೆ ನಡೆದಿರುವ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಇಂದು KRS ಪಕ್ಷದ ಗೌರವಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೊಮಸಂದ್ರ ಗ್ರಾಮದಿಂದ ಪ್ರಾರಂಭಗೊಂಡ ಬೃಹತ್ ಪ್ರತಿಭಟನಾ ಬೈಕ್ ಜಾಥಾವು ನಂತರ ಗೋಪಸಂದ್ರ, ಬಿಯೋಸಹಳ್ಳಿ, ಸರ್ಜಾಪುರ, ಹಂದೇನಹಳ್ಳಿ, ಮುತ್ತನಾಲೂರು ಗ್ರಾಮ ಸೇರಿದಂತೆ 11 ಹಳ್ಳಿಗಳಲ್ಲಿ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು. ಇನ್ನು KRS ಪಕ್ಷದ ಸೈನಿಕರು ಹಾಗೂ ರೈತರು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಕೊನೆಯದಾಗಿ ಮುತ್ತನಾಲೂರು ಗ್ರಾಮದಲ್ಲಿರುವ ಪ್ರತಿಭಟನಾ ಸ್ಥಳದಲ್ಲಿ KRS ಪಕ್ಷದ ವತಿಯಿಂದ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ರೈತರ 1 ಇಂಚು ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡುವುದಿಲ್ಲ ಎಂದು ರೈತರು ಮತ್ತು KRS ಪಕ್ಷದ ಸೈನಿಕರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಬೃಹತ್ ಪ್ರತಿಭಟನಾ ಬೈಕ್ ಜಾಥಾದಲ್ಲಿ KRS ಪಕ್ಷದ ಗೌರವಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿ, ರಾಜ್ಯಾಧ್ಯಕ್ಷರಾದ ದೀಪಕ್, ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್, ಆನೇಕಲ್ ತಾಲೂಕು ಅಧ್ಯಕ್ಷ ಚಂದಾಪುರ ವಿಜಯ್ ರೆಡ್ಡಿ, ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕಾಡ ಅಗ್ರಹಾರ ಜಯಪ್ರಕಾಶ್, ಅಧ್ಯಕ್ಷರಾದ ದೊಮ್ಮಸಂದ್ರ ದೇವರಾಜ್, ರೈತ ಮುಖಂಡರಾದ ಹಂದೇನಹಳ್ಳಿ ಚಂದ್ರಾರೆಡ್ಡಿ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಉಮಾ ಪರಶುರಾಮ್, ರಘುರಾಮ್ ರೆಡ್ಡಿ, ನಾಗೇಶ್ ರೆಡ್ಡಿ, ಹಂದೇನಹಳ್ಳಿ ಮಧು ಮತ್ತು KRS ಪಕ್ಷದ ಸೈನಿಕರು ಮತ್ತು ರೈತರು ಭಾಗವಹಿಸಿದ್ರು.
ಬಾಬಣ್ಣನಿಗೆ ಹೇಗಾಗಲಿ ನಮ್ಮ ಭೂಮಿ ನಮ್ಮ ಹಕ್ಕು. ರಾಜ್ಯಕ್ಕೆ ವಾಪಸ್ ಬಂದು ನನ್ನ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕು, ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕಳೆದ 16 ವರ್ಷಗಳಿಂದ ಸತತವಾಗಿ ಶ್ರಮ ಪಡ್ತೀವಿ. ಈ ಬಾರಿ ನೀವು ಶಿಗ್ಗಾವಿ ಸಂಪೂರ್ಣ ಜನ ನಾನು ಮತ್ತು KRS ಪಕ್ಷ ಮಾಡ್ತಿರುವ ಕೆಲಸಗಳನ್ನು ನೋಡಿ ನಿಮ್ಮ ಕಷ್ಟಗಳಿಗೆ ನಮ್ಮಿಂದ ಪರಿಹಾರ ಪಡೆಯಬಹುದು ಎಂಬ ನಂಬಿಕೆ ನನ್ನನ್ನು ಬೆಂಬಲಿಸಿರುವುದು ನನಗೆ ಇನ್ನೂ ಹೆಚ್ಚಿನ ಕೆಲಸ ಕೊಟ್ಟಿದೆ. ಇಲ್ಲಿಗಷ್ಟೇ ಅಲ್ಲ, ದೇಶಕ್ಕೆ ಬರ ಬಿದ್ದಿದೆ. ದೇಶವ್ಯಾಪಿಯಾಗಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ವಿಚಾರವನ್ನು ತೆಗೆದುಕೊಂಡ್ರೆ ಈ ವರ್ಷ ಬಿತ್ತನೆ ಆರಂಭವಾಗಿಲ್ಲ. ಎಲ್ಲ ಸಿದ್ಧ ಮಾಡ್ಕೊಳ್ಬೇಕಾಗಿತ್ತು, ಒಂದಷ್ಟು ಕಡೆ ಬಿತ್ತನೆ ಆಗಬೇಕಾಗಿತ್ತು, ಬಿತ್ತನೆ ಆರಂಭವಾಗಿಲ್ಲ. ಹಲವಾರು ಕಡೆಗಳಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಬಹಳ ಕಡಿಮೆ ಬಿತ್ತನೆ ಆಗಿದೆ. ಅಲ್ಲಿ ಮೇ ಜೂನ್ ಎಲ್ಲ ಬಿತ್ತನೆ ಆರಂಭವಾಗುತ್ತೆ. ಮೊದಲ ಸಾಲಿನ ಬಿತ್ತನೆ ಕೆಲವು ಕಡೆ ಆಗಿದೆ, ಎರಡನೇ ಸಾಲಿನ ಬಿತ್ತನೆ ಇನ್ನೂ ಆರಂಭವಾಗಿಲ್ಲ. ಹಾಗಾಗಿ ಇವತ್ತು ನಾವು 11-12 ಹಳ್ಳಿಗಳನ್ನ ಹಾದು ಬಂದಾಗ ಅಲ್ಲೆಲ್ಲ ಯಾವಾಗಲೂ ಮಳೆ ಬಂದಾಗ ಈ ಸಲ ಮಳೆ ಬಂದಿದ್ದೇ ಕಡಿಮೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಕಡೆ ಹೊಲಗಳನ್ನ ಉತ್ತು ಬಿತ್ತನೆಗೆ ಸಿದ್ಧ ಮಾಡಿಕೊಂಡಿರೋದನ್ನ ನಾವು ನೋಡಿದ್ವಿ. ಆದ್ರೆ
ಅಂದೇನಹಳ್ಳಿ ಹತ್ರ ಬರುವಾಗ ನೀವು ನೋಡಿಬಹುದು 50-60 ಎಕರೆ ಪ್ರದೇಶದಲ್ಲಿ ಇಲ್ಲಿ ಖಾಲಿ ಹೌಸ್ಗಳನ್ನ ರೈತರು ಕಟ್ಟಿಕೊಂಡಿದ್ದಾರೆ. ಅವರು ಇಲ್ಲಿ 300-400 ಅಡಿಗೆಲ್ಲ ಈ ಭಾಗದಲ್ಲಿ ನೀರು ಸಿಗುತ್ತೆ. ಅವರು ಮಳೆ ನೋಡ್ಕೊಂಡು, ಬಿಸಿಲು ನೋಡ್ಕೊಂಡು, ಚಳಿ ನೋಡ್ಕೊಂಡು ಬಿತ್ತನೆ ಮಾಡೋದಿಲ್ಲ. ವರ್ಷ ಪೂರ್ತಿ ಆ ಪಾಲಿ ಹೌಸ್ ಅಲ್ಲಿ ಅವರು ಉಳುಮೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅಷ್ಟೋ ಇಷ್ಟೋ ಏನು ಉಳಿಸ್ಕೊಂಡಿದ್ದಾರೆ ಅಷ್ಟನ್ನೂ ಸಹ ರೈತರು ಸದ್ಬಳಕೆ ಮಾಡಿಕೊಂಡು ಒಂದು ಸ್ವಾವಲಂಬಿಯಾದ ಸಮೃದ್ಧವಾದ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಇವತ್ತು ಸರ್ಕಾರ ಇಡೀ ಆನೇಕಲ್ ತಾಲೂಕಿನ ಎಲ್ಲ ಜಮೀನುಗಳನ್ನು ಕಾಂಟ್ರಾಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದ ಆರಂಭದ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮೂರಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶವು ಒಂದು. ಅದು ಇದೇ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯದ್ದು. ಅದಾದ ನಂತರ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಒಂದಿದೆ ಅತ್ತಿಬೆಲೆ ಪಕ್ಕದಲ್ಲಿ. ಅದಾದ ನಂತರ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೊಂದಿದೆ. ವೀರಸಂದ್ರ ಕೈಗಾರಿಕಾ ಪ್ರದೇಶ ಅಲ್ಲೊಂದಷ್ಟು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರುವಂತಹದ್ದು. ಅದಾದ ಮೇಲೆ KHP ಎಷ್ಟು ಸಾವಿರ ಎಕರೆಗಳು ವಿಜಯ ನೆನ್ನೆ ನಾವು ನೋಡಿದ್ವಿ ಯಾವ್ಯಾವ ಹಂತದಲ್ಲಿ ಸುಮಾರು 6,000 ಎಕರೆಗಳು ಅನ್ಸುತ್ತೆ. ಚಂದ್ರಾಪುರ ಇಲ್ಲೇ ಪಕ್ಕ ಶಿವ ಅಲ್ವಾ, ಶಿವದಿಂದ ಆರಂಭವಾಗುತ್ತೆ. ಆಲೂರಿನಲ್ಲಿ ಇಲ್ಲಿ 2-3 ಕಿಲೋಮೀಟರ್ ಶುರುವಾಗಿ ಅಲ್ಲಿ ಹಾರೋಹಳ್ಳಿ ತಾಲೂಕಿನ ಬಾರು ತನಕ ಯಾವ್ದು ಊರು ಹಿಂಡುವಾಡಿ ಅಲ್ಲ, ಅದರಿಂದ ಆಚೆಗೂ ಇದೆ. ತಟ್ಟೆಕೆರೆ ತನಕ ಚಾಚ್ಕೊಂಡಿದೆ. ಆಲ್ಮೋಸ್ಟ್ 3 ಹೋಬಳಿಗಳಲ್ಲಿ ಆನೇಕಲ್ಲು ಕಸಬಾ, ಜಿಗಣಿ ಮತ್ತೆ ಅತ್ತಿಬೆಲೆ ಹೋಬಳಿಯಲ್ಲಿ ಈ KHB ಎಂದು ಸಾವಿರಾರು ಎಕರೆಗಳಲ್ಲಿ ಆ ಡೆವಲಪ್ಮೆಂಟ್ ಕೆಲಸ ಚಾಚಿಕೊಂಡಿದೆ. ಇಂಡಸ್ಟ್ರಿಯಲ್ ಏರಿಯಾಗಳು ಎಲ್ಲೂ ಇವತ್ತು ಕೃಷಿ ಮಾಡುವಂತಹ ರೈತರ ಭೂಮಿ ಎಲ್ಲರೂ ತಂದ್ರೆ ಸಾಕು ಈ ನೀಚ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವರು ಅದನ್ನ ಭೂಸ್ವಾಧೀನದ ಹೆಸರಲ್ಲಿ ಕಬ್ಜಾ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಖಾಸಗಿ ರಿಯಲ್ ಎಸ್ಟೇಟ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಕೊಳಕ ನೀಚ ಪರಮ ಭ್ರಷ್ಟ ಜನದ್ರೋಹಿ ಜೀವ ವಿರೋಧಿ ರಿಯಲ್ ಎಸ್ಟೇಟ್ ಮಹಾ ನೀಚ ರಿಯಲ್ ಎಸ್ಟೇಟ್ ತಂದೆಕೋರರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಇನ್ನೊಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ KHB. ಇನ್ನೊಂದು CDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಅದೇ ತರಕ್ಕೆ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇನ್ನೊಂದು ಯಾವುದೋ ಕೂಡ ಇನ್ನೊಂದು ಯಾವುದೋ ಹುಬ್ಳಿ ಡೆವಲಪ್ಮೆಂಟ್ ಅಥಾರಿಟಿ. ಹೀಗೆ ಏನು ನಗರ ಪ್ರದೇಶಗಳ ಹತ್ರ ಇರುವಂತಹ ರೈತರ ಭೂಮಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರ ಕಲಿಸ್ತಾ ಇದೆ. ನಮ್ಮ ಊರಿನಲ್ಲಿ 40 ವರ್ಷದ ಹಿಂದೆ ಬೊಮ್ಮಸಂದ್ರ ಮೆಟ್ರೋ ನೋಡಿಬಹುದು ನೀವು. ಆ ಮೆಟ್ರೋ ಪಕ್ಕದಲ್ಲಿ ಇವತ್ತೊಂದು ದೊಡ್ಡ ಮಹಲ್ಗಳ ಒಂದು ದೊಡ್ಡ ಯಾವುದೋ ರಿಯಲ್ ಎಸ್ಟೇಟ್ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಆ ಭೂಮಿ ನಮ್ಮ ಮುತ್ತಾತಂದು ನಮ್ಮ ತಾತನ ಬಂದಿತ್ತು. ನಮ್ಮ ತಾತ ನಮ್ಮ ಅಪ್ಪ ನಮ್ಮನೆ ಯಾವುದೋ ಕಷ್ಟ ಬಂತು. ನಮ್ಮ ಚಿಕ್ಕಪ್ಪನನ್ನ ಓದಿಸಬೇಕಾಗಿತ್ತು, ಸ್ವಲ್ಪ ಸಾಲಗಳಿತ್ತು, ತೀರಿಸ್ಕೊಳ್ಳೋದಕ್ಕೆ ಅದನ್ನ ಕಾರ್ಖಾನೆ ಕೈಗಾರಿಕಾ ಪ್ರದೇಶ ಆರಂಭ ಆಗೋದಕ್ಕೆ ಮೊದಲೇ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಚಿಕ್ಕತಾತನು ನಮ್ಮ ಮುತ್ತಾತನ ಆಸ್ತಿಯಲ್ಲಿ ಪಾಲ್ಪಡ್ಕೊಂಡಂತ ನಮ್ಮ ಚಿಕ್ಕತಾತನವರ ಆಸ್ತಿ ಅಲ್ಲಿ SKF ಮತ್ತೆ ಶೆಟ್ರಾನ ತೇಲ್ ಫ್ಯಾಕ್ಟರಿ ಇದೆ. ಅದು ನಮ್ಮ ಪೂರ್ವಿಕರು ಉತ್ತು ಬಿತ್ತು ಬೆಳೆದಂತಹ ಭೂಮಿ. ಅದು ಸೇರಿದಂತೆ ನಮ್ಮ ಊರಿನ ಬಹುತೇಕ ಜಮೀನುಗಳನ್ನ ಗದ್ದೆಗಳನ್ನ ಬಿಟ್ಟು ಖುಷ್ಕಿ ಜಮೀನುಗಳೆಲ್ಲವನ್ನು ಬೊಮ್ಮಸಂದ್ರದಲ್ಲಿ KIADB ಸ್ವಾಧೀನ ಮಾಡಿಕೊಳ್ತು. ಅವತ್ತು ಕೊಟ್ಟಿದ್ದು ಪುಡಿಗಾಸು. ನನಗೆ ಗೊತ್ತಿರುವ ಹಾಗೆ ನಮ್ಮೂರಿನ ಯಾವ ರೈತರು ನನಗೆ ಗೊತ್ತಿರುವ ಹಾಗೆ ಬಂದಂತಹ ಜಮೀನು ಅವ್ರ ನಾಲ್ಕು ಸರ್ಕಾರ ಕೊಟ್ಟಂತ ಪರಿಹಾರವನ್ನು ತೆಗೆದುಕೊಂಡು ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ಮಾಡಿದ್ದನ್ನ ನಾನು ನೋಡ್ಲೇ ಇಲ್ಲ. ಜಮೀನ ಕಳ್ಕೊಂಡವರು ಇನ್ನೊಂದು ಊರಿಗೆ ಹೋಗ್ಲಿಲ್ಲ. ತಮ್ಮ ಊರಿನಲ್ಲಿ ಕಳ್ಕೊಂಡಂತ ಜಮೀನು ಬದಲಾಗಿ ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ತಗೊಂಡು ಅಲ್ಲಿ ಕೃಷಿ ಮಾಡೋದಕ್ಕೆ ಹೋಗ್ಲಿಲ್ಲ. ಊರಲ್ಲೇ ಏನೊಂದಷ್ಟು ಬಾಡಿಗೆ ಮನೆಗಳು ಕಟ್ಕೊಂಡ್ರು, ಇನ್ನೊಂದಷ್ಟು ಜನ ಮಕ್ಕಳನ್ನ ಓದಿಸಿದ್ರು, ಇನ್ನೊಂದಷ್ಟು ಜನ ಮನೆ ಕಟ್ಕೊಂಡ್ರು. ಕೊನೆ ನೋಡಿದ್ರೆ ಬಹಳ ಜನರಿಗೆ ಏನೂ ಉಳಿಲಿಲ್ಲ. ಭೂಮಿ ಕಳ್ಕೊಂಡ ಅದರಲ್ಲೂ ಕೆಲವೊಂದಷ್ಟು ಇನ್ನುಳಿದ ವರ್ಗದ ಜನರು ಅವ್ರು ಇದ್ದಿದ್ದೆ 1/2 ಎಕರೆ 1 ಎಕರೆ 2 ಎಕರೆ ಅವ್ರು ಕಳ್ಕೊಂಡಂತಹ ಭೂಮಿಯಲ್ಲಿಯೇ ಅವರು ಏನೋ ಒಂದು ನೀರು ತಗೋಬರೋದಿಕ್ಕೋ ಅಥವಾ ಮನೆಗೆ 1-2 ಹಸುಗಳು ಇಟ್ಕೊಂಡಿದ್ರೆ ಅವ್ರು ಹುಲ್ ತಗೋಬರೋದಿಕ್ಕೋ ಫ್ಯಾಕ್ಟರಿಗೆ ಹೋದ್ರೆ ಅಲ್ಲಿ ಅಕ್ಷರಶಃ ಅಲ್ಲಿ
ಅಲ್ಲಿದ್ದಂತಹ ವಾಚ್ಮನ್ಗಳು ಲೈಂಗಿಕ ಶೋಷಣೆ ಮಾಡಿದ್ದಾರೆ ನಮ್ಮೂರಿನ ಹೆಣ್ಮಕ್ಳನ್ನ. ನಾವೇಕಂದ್ರೆ 35-40 ವರ್ಷಗಳ ಹಿಂದೆ ನಮ್ಮೂರಿನ ಒಬ್ರು 17 ಎಕರೆ ಜಮೀನು ಕಳ್ಕೊಂಡವ್ರು. ಅವ್ರನ್ನ ಬರೋದಕ್ಕೆ ಇದೆ ಶ್ರೀನಿವಾಸ ರೆಡ್ಡಿ ಅಂತ, ಇಲ್ಲಿ ರೈತ ಹೋರಾಟದಲ್ಲಿ ಕಿಸಾನ್ ಸಂಘದಲ್ಲೆಲ್ಲ ಬಹಳ ಸಕ್ರಿಯವಾಗಿದ್ದು ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವಿನ್ನೂ ಚಿಕ್ಕವರು, ನಮ್ಗೆ ಗೊತ್ತಿರ್ಲಿಲ್ಲ. ಆವಾಗ ಆ ಸಂದರ್ಭದಲ್ಲಿ ಮೂಲ ವಾಸಿಗಳೇನಿದ್ರು, ಗ್ರಾಮಸ್ಥರೇನಿದ್ರು, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಊರಲ್ಲಿ ಸರಿಯಾಗಿ ನೀರಿಲ್ಲದೆ ಇದ್ದಾಗ ಟ್ರಾಕ್ಟರ್ಗಳಲ್ಲಿ ಅವ್ರು ಹೋರಾಡ್ಕೊಂಡಿದ್ರು. ಆ ನೀರು ತಗೊಂಡು ಹೋದಾಗ ಆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳನ್ನ ಅಲ್ಲಿರುವಂತವ್ರು ಮಾಡ್ತಾ ಇದ್ರು. ಊರು ತಗೊಂಡೋದಕ್ಕೆ ಹೋದಾಗ ಮಾಡ್ತಾ ಇದ್ರು. ಅವರೇ ನೀರಿನಲ್ಲಿ ಅಂದ್ರೆ ಮಾರಾಟವಾಗಿತ್ತು. ಅಂತಹ ರೀತಿಯಲ್ಲಿ ನಮ್ಮ ಊರಿನ ಜಮೀನು ಕಳೆದುಕೊಂಡಂತಹ ರೈತರು ಬದುಕ್ತಾ ಇದ್ರು. ಬಹಳ ಜನ ಭೂಮಿ ಕಳೆದುಕೊಂಡಂತ ಸಣ್ಣ ರೈತರು ಉದ್ಧಾರ ಆಗಲೇ ಇಲ್ಲ ನಮ್ಮೂರಲ್ಲಿ. ನಮ್ಮಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮೂರಿನ ಜನಸಂಖ್ಯೆ ಯಾವ ಸಮುದಾಯದವರು ಎಷ್ಟಿದ್ರು ಈಗ ಎಷ್ಟಿದ್ದಾರೆ ಅಂತ. ಕೆಲವು ಸಮುದಾಯದವರು ಊರನ್ನೇ ಬಿಟ್ಟು ಬಹಳ ಕಡೆಗಳಲ್ಲಿ ಹೋಗ್ಬಿಟ್ರು. ಆ ಸಮುದಾಯದ ಜನರೇ ಇಲ್ಲ ಇವತ್ತು ನಮ್ಮೂರಿನಲ್ಲಿ. ಆದ್ರೆ ಹೊರಗಿಂದ ಜನ ಬಂದ್ರು. ಹತ್ತಾರು ಸಾವಿರ ಜನರಿಗೆ ಬದುಕು ಕೊಟ್ಟಿದೆ ನಮ್ಮೂರು ಧ್ವಂಸಂದ್ರ. ಆದ್ರೆ ಊರಿನವರಿಗೆ, ಮೂಲ ನಿವಾಸಿಗಳು ತಮ್ಮ ಬದುಕನ್ನ ಕಳ್ಕೊಂಡು ಇನ್ನೊಬ್ಬರಿಗೆ ಬದುಕು ಕೊಟ್ಟರು, ಪರವಾಗಿಲ್ಲ. ಆದರೆ ಸರ್ಕಾರ ಆಗದಂತಹದ್ದು ಆ ತರಕ್ಕೆ ಅವಕಾಶ ಕೊಡ್ಬೇಕಾ? ಬೇಕಾದ ದುಡ್ಡು ಅಂತಾರೆ, ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿ ಬಹಳಷ್ಟು ಜನರಿಗೆ ಅಂತ. ಆದರೆ ಇರುವವರನ್ನ ಕೊಂದು ನೀವು ಇನ್ಯಾವುದೋ ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಎಲ್ಲೆಲ್ಲಿನೋ ಕರ್ಕೊಂಡು ಬಂದಿರೋರಿಗೆ ಹಾಕಿದ್ರೆ ಯಾಕೆ ಅವರೂರಲ್ಲಿ ಡೆವಲಪ್ ಮಾಡೋದಕ್ಕೆ ಆಗಲ್ವಾ? ಇವತ್ತು MB ಪಾಟೀಲ್ ಅನ್ನುವಂತಹ ಒಬ್ಬ ಕದೀಮ ರಾಜಕಾರಣಿ, ಆ ಕದೀಮ ರಾಜಕಾರಣಿ ಇವತ್ತು KITC ಮೂಲಕ NCT ಕಟ್ಟೋದಿಕ್ಕೆ ಸ್ವಿಫ್ಟ್ ಸಿಟಿ ಕಟ್ಟೋದಿಕ್ಕೆ ಪ್ಲಾನ್ ಹಾಕಿದ್ದಾರೆ. ಬೇರೆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಬರ್ತಾ ಇರುವಂತ ಎಲ್ಲಾ ಪಕ್ಷಗಳನ್ನು ಅದ್ರ ರಾಜಕಾರಣ ಅದೇನೋ ಹೇಳ್ತಾರಲ್ಲ, ಇವತ್ತು ಓಟ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಲಿಕ್ಕರು ಕೊಟ್ಟು ಓಟ್ ಕೇಳುವಂತ ಸಂದರ್ಭದಲ್ಲಿ ಅವ್ರು ತಾನೇ ಇನ್ನೊಬ್ಬರ ಮೇಲೆ ತಲೆ ಒಳ್ಳೆ ತಾನೇ ದುಡ್ಡು ಮಾಡ್ಬೇಕು. ಆ ಕಾರಣಕ್ಕಾಗಿ ಇವತ್ತು ಎಲ್ಲಿ ನೋಡೋದ್ರಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಬಿಡದಿನಲ್ಲಿ ಇಲ್ಲಾದ್ರೂ ನಮಗೆ ಆ ತರಹದ ಒಂದು ಮಲೆನಾಡು ವಾತಾವರಣ ಕಾಣಿಸೋದಿಲ್ಲ. ಆದ್ರೆ ಬಿಡದಿಲ್ ನೋಡಿ, ನಿಜಕ್ಕೂ ಬೆಂಗಳೂರಿನ ಮಲೆನಾಡು ಅಂತಹ ಭೂಮಿಯನ್ನ ಬಂಜರು ಭೂಮಿ ಮಾಡಿ ಇವರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು KHB ಕಟ್ಟಿರುವಂತಹ ಸಾವಿರಾರು ಸೈಟ್ಗಳು ಖಾಲಿ ಇವೆ. 10,000ಕ್ಕಿಂತ ಹೆಚ್ಚು ಸೈಟ್ಗಳು ಇವತ್ತು ಖಾಲಿ ಇರಬಹುದು KHB ಯಲ್ಲಿ, ಸೂರ್ಯ ಸಿಟಿಯಲ್ಲಿ. ಆ ಫೇಸು, ಈ ಫೇಸು, ಇನ್ನೊಂದು ಫೇಸು, ಕಿತ್ತೂರು ಫೇಸು ಅಂತೇಳಿ. ಆದ್ರೆ ಅಲ್ಲಿ ಎಲ್ಲಿ ಬಿಡದಿನಲ್ಲಿ 7,500 ಎಕರೆ ಪ್ರದೇಶದಲ್ಲಿ ಇವತ್ತು ಅವರು ಲೇಔಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಸೂರ್ಯ ಸಿಟಿಯಲ್ಲಿ ಖಾಲಿ ಹಾಕಿದ್ದೇವೆ, ಮಾರಾಟ ಆಗಿದೆ. ನಾನು ತಗೊಂಡೆ ಆರಂಭದಲ್ಲಿ ಒಂದು 10 ಲಕ್ಷಕ್ಕೆ. ಅದಾದ್ಮೇಲೆ ದೇವರಾಜು ಅವ್ರು ಬೇಕಾಗಿತ್ತು, ಅವ್ರು 25 ಲಕ್ಷ ಕೊಡೋದಕ್ಕೆ ಬಂದ್ರು. ದೇವರಾಜು ಅವ್ರು ಮಾಡಿದ್ರೆ ನಾನು ಮನೆ ಕಟ್ಟಲಿಲ್ಲ, ಅವರು ಮನೆ ಕಟ್ಟಲಿಲ್ಲ. 1 ಕೋಟಿಗೆ ಇವತ್ತು ಹೇಳಿದ್ದಾರೆ ಚಿನ್ನಪ್ಪ ಅವರು. ಇವತ್ತು 1 ಕೋಟಿ ತಗೊಂಡ್ರು, ನನಗೂ 15 ಲಕ್ಷ ಲಾಭ ಆಯ್ತು, ಇವ್ರಿಗೆ 70 ಲಕ್ಷ ಲಾಭ ಆಯ್ತು. ಇವತ್ತು ಅವ್ರು 1 ಕೋಟಿ, ಇವತ್ತು 1.5 ಕೋಟಿ ಕೇಳ್ತಾ ಇದ್ದಾರೆ ಅವರ ಸೈಟನ್ನ. ಆದ್ರೆ ಯಾರಾದ್ರೂ ಮನೆ ಕಟ್ಟಿದ್ರ? ಮನೆ ಕಟ್ಟಿದಾರೆ ಅಲ್ಲಿ? ಯಾರು ಕಟ್ಟಿಲ್ಲ. 89% ಸೈಟ್ಗಳು, ಸಾವಿರಾರು ಸೈಟ್ಗಳು ಇವತ್ತು ಸೂರ್ಯ ಸಿಟಿಯಲ್ಲಿ ಖಾಲಿ ಇವೆ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ನೀವು ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ? ಪ್ರೈವೇಟ್ ಮಾಡ್ಕೊಳ್ಳಿ, 100, 200, 300 ಲೆಕ್ಕದಲ್ಲಿ ಮಾಡ್ಕೊಳ್ಳಿ, ಮಾರ್ಕೆಟ್ ಲೆಕ್ಕದಲ್ಲಿ ಕೊಡ್ತಾರ. ಆದ್ರೆ ಸರ್ಕಾರ ವಿರುದ್ಧ ಕೋರ್ಟ್ ಹೋಗೋದಕ್ಕೆ ಆಗೋದಿಲ್ಲ. ಅದು ಪರಿಹಾರ ಹೇಳಿದ್ರೆ ತಗೊಳ್ಬೇಕು. ಮೋಸ, ಇದಕ್ಕಿಂತ ಮೋಸ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ದಗಾ ಮೋಸ ಇನ್ನೊಂದಿಲ್ಲ. ಇವತ್ತು ಅದೇ ರೀತಿ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ 10 ಕೋಟಿ, 12 ಕೋಟಿ, 15 ಕೋಟಿ ತನಕ ಹೋಗುತ್ತೆ. 30 ಕೋಟಿ ತನಕ ಇದೆ ಮಾರ್ಕೆಟ್ ವ್ಯಾಲ್ಯೂ ಇವತ್ತು. ಆದ್ರೆ ಕೆಲವೊಂದು ರೈತರು 30 ಕೋಟಿ ಎಲ್ಲ ಎಷ್ಟು ಕೊಟ್ಟರು ನಾನು ಕೊಡೋದಿಲ್ಲ, ನಾನು 1 ಎಕರೆ ಇದೆ, 2 ಎಕರೆ ಇದೆ. ನಿನ್ನೆ ಯಾವುದು ಅದ್ಯಾರೋ ನಿನ್ನೆ ಸೇವಂತಿ ಬೆಳೀತಿದ್ದಲ್ಲ ಕೋಟಗಾನಹಳ್ಳಿ, ಆ ಕೋಟಗಾನಹಳ್ಳಿನಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ವಿಲ್ಲಾಗಳು, ಒಂದೊಂದು ವಿಲ್ಲಾಗಳು 2 ಕೋಟಿ, 3 ಕೋಟಿ, 4 ಕೋಟಿ. ಅದು ಪಕ್ಕದಲ್ಲಿ ಒಂದು ಜಾಗ. ಒಬ್ಬ ಸುಮಾರು 55 ವರ್ಷ ಒಬ್ಬ ಗಂಡಸ್ಗೆ, ಅವ್ರ ಹೆಂಡತಿ, ಅವ್ರ ಮಗ, ಹಾಗೆ 25 ವರ್ಷ, ಗುಳ್ಳಾರೆಡ್ಡಿ ಅಂತ. ಆ ಮನುಷ್ಯ ನೆನ್ನೆ ಎಲ್ಲ ಹುಟ್ಟು ಅದಕ್ಕೆಲ್ಲ ಪಾತಿಗಳ ತರ ಮಾಡಿ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು. ನೆನ್ನೆ ಏನ್ ಬೆಳಿತೀರಾ ಅಂದ್ರಿ? ಸೇವಂತಿ ಹೂ ಬೆಳಿತೀವಿ ಅಂದ್ರು. ಇವತ್ತು ಬರೋದು ಕೇಳಿದ್ರೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವರು ಹೊಟ್ಟೆ ಪಾಡು. ಇವತ್ತು ಮಾನವರಿಗೆ 15-20 ಕೋಟಿ ಬರಲ್ವಾ? ವಿಜಯ್
ಬರುತ್ತಲ್ವಾ ದೇವರಾಜ್ ಅವರೇ? 20-25 ಕೋಟಿ ಬರುತ್ತೆ. ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ಆಯ್ತಾ? ದುಡ್ಡು ತಗೊಂಡ ಮೇಲೆ ಜೀವನೋಪಾಯ ಇದ್ದಾಗ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು? ದುಡ್ಡು ಇಟ್ಕೊಂಡು ಆ ದುಡ್ಡನ್ನ ಖರ್ಚು ಮಾಡ್ಬೇಕು, ಕುಡಿಬೇಕು, ತಿನ್ಬೇಕು, ತಿನ್ನಿಸ್ಬೇಕು. ದುಡ್ಡು ಬಂತು ಅಂದ್ರೆ ಎಲ್ಲಿಲ್ಲದ ನೆಂಟರು, ಎಲ್ಲಿಲ್ಲದ ಸ್ನೇಹಿತರು, ಉಡುಗೆ ಬಂತು ಅವೇನು ಡಾಬಾ ನೋಡ್ತಾರೆ, ರೆಸಾರ್ಟ್ ನೋಡ್ತಾರೆ, 5 ಸ್ಟಾರ್ ನೋಡ್ತಾರೆ, ಬ್ಯಾಂಕ್ ಹಾಕು ಹೋಗ್ಬಿಡ್ತಾರೆ. ಬಂದಾದ್ಮೇಲೆ ಮನೆಗೆ ಏನ್ ಸಿಗುತ್ತೆ? ಉಳಿರುತ್ತೆ ಚಿಪ್ಪು ಚೆಂಬು, ಚಿಪ್ಪು ಚೆಂಬು ಎಲ್ಲ ಮನೆ ಉಳಿದಿರೋದು. ಹಾಗಾಗಿ ತಿಳುವಳಿಕೆ ಇಲ್ಲದಂತಹ ರೈತರು ಆ ತರಹದ ಹಣವನ್ನ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು, ನಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಗೊತ್ತಿಲ್ಲದಿರುವಂತಹ ಮನೆಗಳಲ್ಲಿ ಆ ಜಮೀನು ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅವ್ರ ಬೈದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಏನೋ ಅಲ್ಲಿ ಬೇರೆ ರೀತಿ ಶಾಂತಿಯುತವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸಿ ಒಂದು 10 ನಿಮಿಷ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು. ಅಥವಾ ಅವ್ರು ಹೇಳಿದಾಗೆ ಫ್ರೀಡಂ ಪಾರ್ಕ್ಗೆ ಅವರೇ ವಾಗ್ದಾನ, ನಾನು ಆಡಿಯೋ ಕೇಳಿದೆ, ದೇವರಾಜ್ ರೆಡ್ಡಿ ಅವ್ರು ನನ್ನ ಕೇಳಿಸಿದ್ರು, ಆಡಿಯೋ ಕೇಳಿಸಿದ್ರು. ಅವ್ರು ಯಾರೋ ಒಬ್ರು ಡಿವೈಎಸ್ಪಿನೋ ಎಸಿಪಿನೋ ಮಾತಾಡಿದ್ದಾರೆ, ನೀವೆಲ್ಲ ಬಂದ್ಬಿಡಿ ಫ್ರೀಡಂ ಪಾರ್ಕ್ಗೆ, ಅಲ್ಲಿಗೆ ನಾನು ಕೇಳಿ ಆಫೀಸರ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅದನ್ನ ಬಿಟ್ಟು ಪೊಲೀಸರು ಮಧ್ಯದಲ್ಲಿ ಅಡ್ಡ ಹಾಕೊಂಡು ರಸ್ತೆ ಮೇಲೆ ಕುತ್ಕೊಳ್ಳೋ ಹಾಕಿ ಮಾಡಿ ಅವ್ರ ಪಾಪ ರಂಗನಾಥ್ ಅಂತ ಇಲ್ಲೇ ಬಿಕ್ಕನೋಸಹಳ್ಳಿ ಅವ್ರ ಕಾಲು ಮುರಿದಿದ್ದಾರೆ, ಇವರಿಗೆ ರಿಬ್ಸ್ ಮುರಿದಿದ್ದಾರೆ. ರಿಬ್ ಏನು ಪಕ್ಕೆಲ್ಗೆರಡು ಮುರಿದಿದೆ ನಮ್ಮ ದೇವರಾಜ್ ಅವ್ರಿಗೆ. ಇನ್ನೊಬ್ರು ಯಾರೋ ಸುಶೀಲಮ್ಮ ಅಂತ, ಸುಶೀಲಮ್ಮ ಏನಮ್ಮ ಶಿವಮ್ಮ ಎಲ್ಲಿ ಬಂದವರನ್ನಪ್ಪ, ಅವ್ರ ಪಾಪ ಕೂಲಿ ನಾಲಿ ಮಾಡ್ತಾರೆ. ಅವರಿಗೆಲ್ಲ ಹೊಡೆದು ಮಾಡಿದ್ದಾರೆ. ನಿಮ್ಮ DCP ನಾರಾಯಣ್ ಅಂತೆ ಮುಹ್ ಮೇ ರಾಮ್ ರಾಮ್ ಬಗಲ್ ಮೇ ಏನಮ್ಮ ಗೊತ್ತಾಯ್ತಾ ತಾಯಿ? ಮುಹ್ ಮೇ ರಾಮ್ ರಾಮ್ ಬಗಲ್ ಮೇ ಚೂರಿ ಬಹಳ ಹೇಳಿದ್ರು ನನಗೆ. ಏನು ಹಂಗೆ ಬೆನ್ನೇಲಿ ಕೂದು ತೆಗೆದಂಗೆ ಮಾತಾಡ್ತಾರೆ ಸರ್, ಆದ್ರೆ ಮಾಡೋದು ಮಾತ್ರ ಖತರ್ನಾಕ್ ಕೆಲಸ ಅಂದ್ರು. ದಯವಿಟ್ಟು ಸ್ವಲ್ಪ ಸೌಜನ್ಯದಿಂದ, ಸಜ್ಜನಿಕೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಜನಪರ ಕಾಳಜಿಯಿಂದ ಕೆಲಸ ಮಾಡೋದಿಕ್ಕೆ ಒಳ್ಳೇದಾಗುತ್ತೆ. ನಿಮಗೂ ರೈತರಿಗೂ ಹೋರಾಟ ಇಲ್ಲ, ಹೋರಾಟ ಇರುವಂತದ್ದು ಸರ್ಕಾರಕ್ಕೂ ರೈತರಿಗೂ. ಹಾಗಾಗಿ ನೀವು ಪೊಲೀಸರು ನಾವೆಲ್ಲ ಏನ ಹ್ಯಾಂಡ್ ಮಾಡೋವಾಗ, ರೈತರು ಹ್ಯಾಂಡ್ ಮಾಡೋವಾಗ ಸ್ವಲ್ಪ ನೀವು ರೈತರಪ್ಪ, ನೀವು ರೈತಾಪಿ ಹಿನ್ನೆಲೆಯಿಂದ, ಬಹುತೇಕ ಪೊಲೀಸರು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರು. ಅದ್ಯಾವನ ತಲೆ ಕೆಟ್ಟವ್ರು ಹೇಳಿದ ಅಂತೇಳಿ ಅತಿಯಾಗಿ ದೌರ್ಜನ್ಯ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಯು ರೈತನ ಬೆವರಿಗೆ ಬೆಲೆ ಕೊಡದೆ ಅವನ ಬೆವರನ್ನ ತಿಂತಾ ಇದೀವಿ, ಅವನ ಬೆವರು ತಿಂತಾ ಇದೀವಿ. ನಮ್ಮ ದೇಶದಲ್ಲಿ ಒಳ್ಳೆ ಸೋನಾ ಮಸೂರಿ ಅಕ್ಕಿ ಎಷ್ಟಪ್ಪ ರೇಟು? 50 ರೂಪಾಯಿ, 60 ರೂಪಾಯ, 70 ರೂಪಾಯಿ. ಅದೇ ಜಪಾನಲ್ಲಿ ಎಷ್ಟು ಗೊತ್ತೇ ನಮ್ಮ ಅಂಜಲಿ? ಜಪಾನಲ್ಲಿ 500ರಿಂದ 800 ರೂಪಾಯಿ ತನಕ ಇದೆ. ಅಂದ್ರೆ ಇಲ್ಲಿ 50-60 ರೂಪಾಯಿ 70 ರೂಪಾಯಿ ಇರೋದಲ್ಲಿ 600, 700, 800 ಇದೆ ಅಂದ್ರೆ ನಮಗೂ ಇಲ್ಲಿ ಅಷ್ಟೇ ರೇಟ್ ಬಿದ್ದಿರುತ್ತೆ ಅಲ್ವಾ? ಅಂದ್ರೆ ರೈತ ಇವತ್ತು ಅವ್ನು ದುಡಿಯೋದಿಕ್ಕೆ ಬೆಲೆ ಕಟ್ತಾ ಇಲ್ಲ, ಅವ್ನ ಜಮೀನು ಬೆಲೆ ಕಟ್ತಾ ಇಲ್ಲ, ಅವ್ನು ಹಾಕೋ ಗೊಬ್ಬರಕ್ಕೆ, ಅವ್ನು ಹಾಕೋ ಬೀಜಕ್ಕೆ, ಅವ್ನು ಬಳಸೋ ಟ್ಯಾಕ್ಸ್ ಮಾತ್ರ ಬೆಲೆ ಕಟ್ತಾ ಇದ್ದಾನೆ. ಸ್ವಲ್ಪ ದುಡ್ಡು ಕೊಟ್ಟು ಅಂತ ಹೇಳಿ ನಾವು ಕೂಡ ಅಂದ್ರೆ ಯಾಕೆ ಹೇಳಿದ್ರೆ ಎಲ್ಲರೂ ಕೂಡ ಅನ್ಯಾಯದಾಗ ಜಮೀನು ಮಾಡಿದಾಗ ಮತ್ತೆ ಜಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಫಲವತ್ತಾದ ಜಮೀನನ್ನ ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸರ್ಕಾರ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಜೊತೆಗೆ 1ನೇ ತಾರೀಕು ಏನು ಪೊಲೀಸರು ಮಹಿಳೆಯರ ಬಗ್ಗೆ ಮತ್ತೆ ರೈತರ ಹೋರಾಟವನ್ನ ಬೆಂಬಲಿಸತಕ್ಕಂಥ ಮತ್ತು ಅಸಲ್ಟ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅದು ಸರಿಯಾದ ಕ್ರಮವಲ್ಲ. ನಮ್ಮ KRS ಪಕ್ಷ ಸದಾ ನಿಮ್ಮ ಒಟ್ಟಿಗಿದೆ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆ ಬಂದ್ರು. ನಾವೆಲ್ಲ ಸೇರ್ಕೊಂಡು ಇಲ್ಲೊಬ್ಬ ಮಹಿಳೆಗೆ ನಾವು ಸಂಪಾದನೆ ಹೊಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಅವರು ವಿಕಲಚೇತನರು 3 ಗಾಡಿ ತಂದಿದ್ದಾರೆ, 3 ಚಕ್ರದ ವಾಹನದಲ್ಲಿ. ಆ ಅಮ್ಮ ಅಲ್ಲಿಂದ ಇಂಥ ಹೇಳಿರಲ್ಲ ನಮ್ಮ ಧ್ವಂಸದಿಂದ ಇಂಥ ಹಳ್ಳಕೊಳ್ಳದ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯಲ್ಲಿ ನಮ್ಮಗಳ ರೈತರಿಗೆ ಬೆಂಬಲವನ್ನು ನೀಡಿರ್ತಕ್ಕಂಥ ಹೆಕ್ಕಲ್ ಕೂತಿದ್ದಾರೆ. ಅವ್ರಿಗೆಲ್ಲ ನಾವು ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಾವು ಎಲ್ಲಾ ಸೌಕರ್ಯಗಳಿದ್ದು ಇವತ್ತು ಅನ್ಯಾಯಗಳು ಎಲ್ಲರೂ ಸರ್ಕಾರದ ಸೇವೆಯನ್ನ ಪಡ್ಕೊಂಡಿದ್ದಾರೆ, ಸರ್ಕಾರದ ಕೆಲಸದಲ್ಲಿದ್ದಾರೆ, ರಾಜಕೀಯದವರಿದ್ದಾರೆ. ಅವ್ರಿಗೆ ರೈತರ ಜಮೀನನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ KRS ಪಕ್ಷದ ಸೇನಾನಿಗಳು ಇವತ್ತು ನಮ್ಮೆಲ್ಲ ಭಾಗದ 11 ರೈತರ ಪರವಾಗಿ ಇವತ್ತು ನಾವಿದ್ದೇವೆ ಅಂತೇಳಿ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ, ರವಿ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ಬಂದಿದ್ದಾರೆ. ಇವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಿರಂತರವಾಗಿ ಹೋರಾಟದಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರಿ ಉಮಾ ಅವರೇ ಮಾತಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ನಾನು ಇಲ್ಲಿ ಒಂದು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಿಮ್ಗೆ
ನಿಮ್ಗೆಲ್ಲ ಗೊತ್ತಿರ್ಬೋದು, ಜೂನ್ 1ನೇ ತಾರೀಕು ಏನ್ ನಮ್ಮ ಹೆಣ್ಮಕ್ಳ ಮೇಲೆ ಪೊಲೀಸರ ದೌರ್ಜನ್ಯ ಯಾವ ರೀತಿ ಆಯ್ತು ಅಂದ್ರೆ, ಒಂದೊಂದು ಹೆಣ್ಣು ಮಗುನ 4 ಜನ ಪೊಲೀಸರು ಹೇಳಿದ್ರು. ಹಾಗಾದ್ರೆ ನೀವ್ ಹೇಳಿ, ನಾವು ಪೊಲೀಸರಿಗಿಂತ ಎಲ್ಲೂ ಕಡಿಮೆ ಇಲ್ಲ. ಒಂದು ಹೆಣ್ಣು ಮಗು 4 ಜನ ಪೊಲೀಸರಿಗೆ ಸರಿಸಾಮನವಾಗಿ ನಿಂತು ನಮ್ಮ ಹೆಣ್ಮಕ್ಳು ಹೋರಾಡಿದ್ರು. ಆ ಅಷ್ಟು ಹೋರಾಡುವ ತಾಕತ್ತು ನಮ್ಮ ರೈತ ಹೆಣ್ಣು ಮಕ್ಕಳಲ್ಲಿದೆ. ನಾವೇನಾದ್ರೂ ಮರೆತು ಮಾಡಿದ್ರೆ, ನಮ್ಮ ಕರ್ತವ್ಯ ನಾವು ಮರೆತ್ರೆ ನಮ್ಮನ್ನು ತಡೆಯಲು ಎಷ್ಟು ಪೊಲೀಸ್ ಇಲಾಖೆ ಅವ್ರು ಬರ್ಬೇಕು, ಎಷ್ಟು ವಿದ್ಯುನ್ಮಾನರು ಬರ್ಬೇಕು ಅಂತ ನಾನು ಪೊಲೀಸ್ ಇಲಾಖೆಯನ್ನ ಕೇಳ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಮನವಿ, ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಹಿರಿಯರು ಇರ್ತಾರೆ, ಒಂದು ಹಿರಿಯರನ್ನ ಕಪಾಳಕ್ಕೆ ಹೊಡೆದು ಯಾರೋ ಪೊಲೀಸ್ PI ಹೊಡೆದು ಆಮೇಲೆ ಆ ತಾಯಿ ಮೇಲೆ FIR ಹಾಕಿದ್ದಾರೆ. ಇದು ಯಾವ ರೀತಿ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲ ಆದ್ಮೇಲೆ ಅಲ್ಲೇ DGP ನಾರಾಯಣ ಅವರು ನಮ್ಮನ್ನ ಬಂದು ಕೇಳಿದ್ರು, ಕ್ಷಮೆ ಯಾಚಿಸ್ತಾ ಇದ್ದೀನಿ, ನಿಮ್ಮ ಮೇಲೆ ಆಸ್ಪಾದ ಕ್ರಮ ಆಗೋಗ್ಬಿಟ್ಟಿದೆ ಅಂತ ನಯನಾಜುಕಾಗಿ ಮಾತಾಡಿ ಮತ್ತೆ ಅದೇ ತಾಯಿ ಮೇಲೆ FIR ಹಾಕಿದ್ದಾರೆ. ಇದು ಎಷ್ಟು ಸರಿ? ನಾವೇನಾದ್ರೂ ಹೆಣ್ಮಕ್ಳು ಹಿಂದೆ ತಿರುಗಿ ನೋಡಿದ್ರೆ ನೀವು ಇರೋದಿಲ್ಲ ಅಂತ ನಾನು ಕತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೆ ಟಿವಿಯಲ್ಲಿ ನೋಡಿದ್ವಿ ಆ ಹೆಣ್ಣು ಮಕ್ಕಳನ್ನ ಎಷ್ಟು ಹೀನಾಗಿ ಅವ್ರಿಗೆ ಎದುರಾಗ್ತಾ ಇದ್ದೀರಾ ಅಂತ. ಯಾಕೆ ನಿಮ್ಗೆ ಮಾನವೀಯತೆ ಇಲ್ವಾ? ದಿನ ಬೆಳಿಗ್ಗೆ ನಿಮ್ಮ ತಟ್ಟೆಗೆ ಊಟ ಬರೋದು ನಮ್ಮಿಂದ, ನಾವು ಆಗ್ತಿರೋದು. ನಾವು ಹೆಣ್ಣು ಮಕ್ಕಳು, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಾರೆ. ನಮ್ಮನ್ನ ಎಳೆದಾಡುವಾಗ 4 ಜನಕ್ಕೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎದುರಾಗ್ತಿರ್ತಾರೆ. ದಯವಿಟ್ಟು ನಮ್ಮನ್ನ ಮೈ ಮುಟ್ಟುವಾಗ ನಿಮ್ಮ ಮನೆ ಹೆಣ್ಮಕ್ಳನ್ನ ನೆನಪು ಮಾಡ್ಕೊಳ್ಳಿ. ನೀವು ನಮ್ಮ ತಂಟೆಗೆ ಬರೋದಿಲ್ಲ. ನಮಗೆ ನಿಮ್ಮ ಸಹ ಯಾವುದೇ ಹೋರಾಟ ಇಲ್ಲ. ನಮ್ಮ ಹೋರಾಟ ಸರ್ಕಾರದ ವಿರುದ್ಧ. ನಮಗೂ ನಿಮಗೂ ಯಾವುದೇ ತಂಟೆ ತಕರಾರಿಲ್ಲ. ಈ ಮಾತುಗಳನ್ನ ಇದ್ರೆ ಹೇಳಿ ನಾವು ಕೇಳ್ತೀವಿ. ಆದ್ರೆ ಹೇಗೋ ಮಾತು ಹೇಳೋ ವಿಧಾನ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನಾವು ಯಾವತ್ತೂ ನಿಮ್ಮ ಕರ್ತವ್ಯಕ್ಕೆ ನಾವು ಅಡ್ಡಿಪಡಿಸಲಿಲ್ಲ. ಇದೇ ನಾವು ಕಡೆಗಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಅಲ್ಲಿ ಪಿಲಿಪಿ ಆಗ್ಲಿ, ಇಲ್ಲಿ ಆನೆಗಳಾಗ್ಲಿ, ನಮ್ಮ ತಂಟೆಗೆ ಬಂದ್ರೆ ಈ ಸಲ ನಾವು ಮುಂದೆ ಇರಲ್ಲ. ನಾವು ಹೆಣ್ಣು ಮಕ್ಕಳು ಮುಂದೆ ಇದ್ದೀವಿ, ನಮ್ಮ ಗಂಡ ಮಕ್ಕಳು ನಮ್ಮ ಹಿಂದೆ ಇದ್ದಾರೆ ಅನ್ನೋದು ಹೇಳಿ ನಮ್ಗೆ. ನಮ್ಮ ಗಂಡ ಮಕ್ಕಳನ್ನ ನಾವು ಇಲ್ಲಿ ನಮ್ಮ ಗಂಡ ಮಕ್ಕಳ ಶಕ್ತಿ ಇದೆ. ನಾವು ಯಾವುದಕ್ಕೂ ಹೇಗೆ ಗೆದ್ದೋರಿಲ್ಲ. ಮುಂದೆ ನಮ್ಮ ಮೇಲೆ ಈ ತರ ಏನಾದ್ರೂ ಆದ್ರೆ ಅಲ್ಲಿ ಪರ್ಕೆ ಸೇವೆ ಆಗಿದೆ, ಇಲ್ಲಿ ಯಾವ ಸೇವೆ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದು ನಿಮ್ಮ ಆಲೋಚನೆಗೆ ಗೆಡ್ತೀವಿ. ನಮ್ಮ ಉತ್ತರದ ಭಾಗದಲ್ಲಿ ಹಾಗಾದ್ರೆ 379 ದಿವಸ ಇವತ್ತಿಗೆ ನಿರಂತರ ಧರಣಿ ಮಾಡ್ತಾ ಇದ್ದೀವಿ. ಅಂಜನಾಡಿಯಲ್ಲೂ ಮಾಡ್ತಾ ಇದ್ದೀವಿ. ಈ ಹೋರಾಟ 2 ವರ್ಷ ಕಳೆದರೂ ಇದುವರೆಗೂ ಉಪಕಾರ ಹಾಕದ ಸರ್ಕಾರ ಇದು, ಕಿವುಡು ಸರ್ಕಾರ. ಈ ಸರ್ಕಾರಕ್ಕೆ ಎಷ್ಟು ಕಿವಿ ಇಟ್ಟಿದ್ರು ಸಾಲದು. ಆದ್ರೆ ಮುಂದೆ ಕಿವಿ ಇಟ್ಟೋದಕ್ಕೆ ಶುರು ಮಾಡಿದ್ದೀವಿ. ಮುಟ್ಕೊಳ್ಬೇಕು, ಬೆನ್ನು ಮುಟ್ಕೊಳ್ಬೇಕು. ನನಗೆಲ್ಲ ಬಂದಿರೋದು ಅದೇ. ನಾವು ತಿರುಗಿ ಬಿದ್ದರೆ ನಮ್ಮ ರೈತರು ಏನ್ ಮಾಡ್ತೀವಿ, ಎಲ್ಲೆಲ್ಲಿ ಏನೇನು ಕೈಗೆ ಮನೆಯಲ್ಲಿ ನಿಂತಿದೆ ಅದೆಲ್ಲ ಈಚೆ ಬರುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ನಾವೇ ಚೆಕ್ಕ ಮನುಷ್ಯರಲ್ಲ. ನಮ್ಮ ಪ್ರಾಣವನ್ನು ನಾವು ಭೂಮಿ ಬಿಡಲು ಹೇಳಿದ್ವಿ. ಇದೇ ತರ ನಾವು ಮುಂದೆ ಮನೆಯಲ್ಲಿ ಗೊತ್ತು, ನಿಮಗೆ ಗೊತ್ತು, ನಿಮ್ಮ ಮನೆಯಲ್ಲಿ ಏನಿರುತ್ತದೆ ಅದೆಲ್ಲ ಈಚೆ ಬರುತ್ತೆ, ದಾರಿ ಬರುತ್ತೆ. ಅದಕ್ಕೆ ನಾವು ಕೊಡಬೇಡಿ. ದಯವಿಟ್ಟು ಕಿವುಡು ಸರ್ಕಾರ ಇವತ್ತನ್ನು ಕಳಿಸಿದ್ದು ನಮ್ಮ ರೈತರಿಗೆ ಬದುಕೋಲಿಕ್ಕೆ ದಾರಿ ಕೊಟ್ಟು ನಮ್ಮ ಜೀವನವನ್ನು ನಮಗೆ ಬಿಟ್ಟುಕೊಡಿ. ನಾವು ಇಷ್ಟು ಕೇಳ್ತಾ ಇದ್ದೀವಿ, ಆದ್ರೂ ನಿಮಗೆ ಇದಿಲ್ಲ. ಅದೇ ನಮ್ಮ ಅನೇಕ ಕೆಲ ಜನಪ್ರಿಯ ಶಾಸಕರು ನಮ್ಮ ಶಿವಣ್ಣನವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಅದು ಯಾಕೋ ಏನಾಯ್ತು ಗೊತ್ತಿಲ್ಲ ಸೋದರರಿಗೆ. ಪಾಪ ಇಂದಿರಾಕ್ಕೆ ಅಜ್ಜಾಗಿ ಯಾರೋ ಕಟ್ಟೋಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಹೋಗಿ ನೋಡ್ಬೇಕು, ಅದು ಬಿಚ್ಚಬೇಕಾಗಿದೆ. ನಾವು ರೈತರು ಹೋಗ್ಬೇಕು. ಆ ಮಟ್ಟ ತಲುಪಿದೆ ಇವತ್ತು ಅನೇಕ ಸ್ಥಿತಿ. ಅದೇ ಆ ರೋಡ್ ಡಾಂಬರೀಕರಣ ರೋಡ್ ನೋಡಿ ಎಷ್ಟು ವರ್ಷ ಆಗಿದೆ. ಸುಂದರವಾದ ಡಾಂಬರೀಕರಣ. ಅವರೇ 24 ಗಂಟೆ ಅನೇಕ ರೋಡಲ್ಲಿ ಓಡಾಡ್ತಾರೆ. ಆದ್ರೆ ಗಂಡು ಹೋಗಿ ಬಿದ್ದಿರುತ್ತದೆ. ಈ ಪರಿಸ್ಥಿತಿಯಲ್ಲಿ ಆನೆಕಂತಲೂ ಬೆಳೀತದೆ. ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರು ಬೆಳೆದಿದೆ. ಬೆಂಗಳೂರು ಬಿಟ್ಟರೆ ತಾಲೂಕಲ್ಲಿ ನಮ್ಮ ಆನೇಕಲ್ ತಾಲೂಕೆ ನಂಬರ್ 1 ಬೆಳೆದಿರೋದು. ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಆನೇಕಲ್ ತಾಲೂಕು. ಬೆಳೆ ಬೆಳೆಯೋದು ಅನ್ನೋದು ಕಮ್ಮಿ ಇಲ್ಲ. ಕೈಗಾರಿಕಾ ಪ್ರದೇಶ ಇಲ್ಲ. IT ಇದೆ, ಬಡಾವಣೆಗಳಿದ್ದಾವೆ. ಎಲ್ಲ ತರದ ಈಗ ನಮ್ಮೆಲ್ಲೇ ಒಂದು ದೊಡ್ಡದು ಸ್ಟೇಡಿಯಂ ಮೇಲೆ ಕಟ್ತಾ ಇದೆ. ಇಷ್ಟೆಲ್ಲ ಮಾಡುವಾಗ ನಮ್ಮ ರೈತರು ಯಾಕೆ ಕೆಲವಸಿ ಇವತ್ತು ತಮಿಳುನಾಡು ಆಂಧ್ರ ಕೆಲಸ ಇಲ್ಲ. ಈಗ ನಾಲ್ಕೇ ಕೇಳಿ ನಿಮಗೆ ಇದನ್ನ ಸ್ಟಾಪ್ ಮಾಡಿ ನಮ್ಮ ಜಮೀನನ್ನು ನಮ್ಗೆ ಬಿಡ್ಬೇಕಂತ ಕೇಳ್ಕೊಳ್ತೀವಿ. ಸರ್ಕಾರ ನಮ್ಮ ಮೇಲೆ ನಡೆದಿರುವ ಬಲವಂತದ ಭೂಸ್ವಾಧೀನಕ್ಕೆ ನಮ್ಮ ಧಿಕ್ಕಾರವಿರಲಿ. ಏನು ಕಳೆದ ಬಾರಿ ನಾವು ಫ್ರೀಡಂ ಪಾರ್ಕ್ಗೆ KDP ಕಚೇರಿಗೆ ಮನವಿ ಪತ್ರ ಕೊಡೋದಕ್ಕೆ ಹೋದಾಗ ನಮ್ಮ ಮೇಲೆ ಸರ್ಕಾರ ಹಾಗೂ ಪೊಲೀಸ್ ಸಿಬ್ಬಂದಿ ನಡೆಸಿಕೊಂಡು ರೀತಿ ಖಂಡನೀಯ
ನಿಷ್ಪಕ್ಷಪಾತವಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ರೀತಿಯ ಏನು ಪೊಲೀಸರು ನಮ್ಮ ಮೇಲೆ ಮಾಡ್ತಾ ಇರೋ ದಾಂಧಲೆಗೆ ಅವರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದಿಸುತ್ತಾ ಏನು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ನಮಗೆ ಸಹಕಾರ ಕೊಟ್ಟು ಪ್ರತಿಯೊಂದು ಹಳ್ಳಿಯ ರೋಡ್ ಕಿತ್ತೋಗಿರೋ ರೋಡ್ ಅಂತ ಹೇಳಿದ್ರು ಸರ್, ಕಿತ್ತೋಗಿರೋ ರೋಡ್ ದರ್ಶನವೂ ಮಾಡಿದ್ದಾರೆ. ಸರ್ಕಾರಕ್ಕೂ ಇದು ಮುಜುಗರ ಆಗುತ್ತೆ. ಮತ್ತೆ ನಮ್ಮ ಬಲವಂತದ ಭೂಸ್ವಾಧೀನ ಯಾವುದೇ ಕಾರಣಕ್ಕೂ ನಾವು ಬಲವಂತದ ಭೂಸ್ವಾಧೀನಕ್ಕೆ ಒಪ್ಪೋದಿಲ್ಲ ಅನ್ನೋದನ್ನ ಅವರು ಸಾಬೀತು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುತ್ತನಲ್ಲೂರು ಗಡಿ ಪ್ರದೇಶದಲ್ಲಿ ಹಾಗೂ ಹಂದೇನಹಳ್ಳಿಯಲ್ಲಿ ಸತತ 2 ವರ್ಷಗಳಿಂದ ಮುತ್ತನಲ್ಲೂರಲ್ಲಿ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಅಹೋರಾತ್ರಿ ಗರಡಿ ಮಾಡ್ತಾ ಇದ್ದೀವಿ. ಆದರೆ ತೂಗಳತೆ ದೂರದಲ್ಲಿರುವಂತ ನಮ್ಮ ಶಾಸಕರು ಇಲ್ಲಿವರೆಗೂ ನಮ್ಮ ಗರಡಿ ಪ್ರದೇಶಕ್ಕೆ ಬಂದಿಲ್ಲ. ಇದು ತೋರಿಸುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಮೇಲೆ ಎಷ್ಟು ಗೌರವ ಇದೆ, ಯಾಕೆ ಅವರು ಇಲ್ಲಿವರೆಗೂ ಬಂದಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ದೇವೇಂದ್ರ ಅವರು ಹೇಳ್ತಾ ಇದ್ರು, ಹಳೆ ಸುಮಾರು 1 ವರ್ಷದ ಹಿಂದೆ ನಮ್ಮ ಶಾಸಕರು ಸಹಕಾರ ಕೊಡ್ತಾ ಇದ್ರು. ಆದರೆ ಕಳೆದ 1 ವರ್ಷದಿಂದ ಮುತ್ತನಲ್ಲೂರು ಗರಡಿ ಪ್ರದೇಶದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ನಾವು ಹೋಗಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಹೂಗಳತೆ ದೂರದಲ್ಲಿರುವ ಶಾಸಕರು ನಮ್ಮ ಪ್ರದೇಶಕ್ಕೆ ಬಂದಿಲ್ಲ. ಇದು ರೈತ ವಿರೋಧಿ ಸರ್ಕಾರ, ದಬ್ಬಾಳಿಕೆ ಸರ್ಕಾರ. ಕೆಎಡಿಬಿಯನ್ನು ನಮ್ಮ ಮೇಲೆ ಚೂರಿಟ್ಟು ರೈತರ ಮೇಲೆ ಹೊಟ್ಟೆಗೆ ನಿಟ್ಟು ಕಟ್ಟಿ ಅರ್ಧ ಎಕರೆ 1 ಎಕರೆ ಸ್ವಾವಲಂಬಿ ಜೀವನ ನಡೆಸ್ಕೊಂಡು ಬರ್ತಾ ಇರುವಂತ ಸ್ವಾವಲಂಬಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕಾಂಗ್ರೆಸ್ಕರಣ ಮಾಡಿಕೊಂಡಿರುವಂತ ಕಳ್ಳ ಕಾಗಡ ಸಂಸ್ಥೆ ಕೆಎಡಿಬಿಯನ್ನು ಚೂರಿಟ್ಟು ಸರ್ಕಾರದವರು ಇದರಲ್ಲಿ ಕೈ ಜೋಡಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವ 2,500 ಫಲವತ್ತಾದ ಭೂಮಿಯನ್ನ ತಗೊಂಡಾಗಿ ಬಂದಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಹಿರಿಯರಿಗೂ ಹಾಗೂ ಕೇಂದ್ರ ಪಕ್ಷದ ಸೇನಾನಿಗಳಿಗೆ ಹಾಗೂ ರವಿ ಕೃಷ್ಣ ರೆಡ್ಡಿ ಸರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ರೈತ ಸಹಪಾಠಿಗಳಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಹೊಂದಿಸ್ತಾ ನಮಗೆ ಈ ಪಕ್ಷ ಆ ಪಕ್ಷ ಅಂತ ನೋಡ್ಬಿಟ್ಟು ಸರ್ಕಾರದವರಿಗೆ ನೋಟಿಸ್ ಮಾಡಿಲ್ಲ. ಈ ಜಮೀನು ಕಳ್ಕೊಂಡಿರೋ ರೈತರಲ್ಲಿ KRS ಪಕ್ಷದ ಓಟ್ ಹಾಕೋರಿದ್ದಾರೆ, ಬಿಜೆಪಿಗೆ ಹಾಕೋರಿದ್ದಾರೆ, ಕಾಂಗ್ರೆಸ್ಗೆ ಹಾಕೋರಿದ್ದಾರೆ, ದಳಕ್ಕೆ ಹಾಕೋರಿದ್ದಾರೆ. ಸೊ ಹಂಗಾಗಿ ನಮ್ಮದು ಪಕ್ಷಾತೀತವಾದ ಹೋರಾಟ. ಈ ಹೋರಾಟಕ್ಕೆ ಎಲ್ಲಾ ಪಕ್ಷಗಳು ಸಾಥ್ ಕೊಡ್ತಾ ಇದ್ದಾವೆ. ಆ ಎಲ್ಲಾ ಪಕ್ಷಗಳ ಸಾಥ್ ಜೊತೆ ನಮ್ಮ ಹೋರಾಟವನ್ನ, ನಮ್ಮ ಜಮೀನುಗಳನ್ನ ಗೆಲ್ಲೋಣ ಅನ್ನೋದು ಅದೇ ನನ್ನ ಆಶಯ. ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಟ್ಟ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿ ಅವರಿಗೆ ನಮ್ಮ ಆನೇಕಲ್ ತಾಲೂಕು ಭೂಸ್ವಾಧೀನ ಹೋರಾಟ ಸಮಿತಿ ಪರವಾಗಿ ಮತ್ತು ನಮ್ಮೆಲ್ಲ ರೈತರ 11 ಗ್ರಾಮಗಳ ರೈತರ ಪರವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳಲ್ಲಿ ಬಲವಂತದಲ್ಲ, ಇದು ಬಲಾತ್ಕಾರ. ಇದು ಒಂಥರ ಅತ್ಯಾಚಾರ ಮಾಡ್ತಾ ಇದೆ ಸರ್ಕಾರ. ತನ್ನ ಹಕ್ಕುಗಳನ್ನ ದುರ್ಬಳಕೆ ಮಾಡಿಕೊಂಡು ಬಲಾತ್ಕಾರದ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ KHB ಇಂದಾಗಿ KDB ಇಂದಾಗಿ ಸಾವಿರಾರು ಸುಮಾರು ಬಹುಶಃ 10,000 ಎಕರೆಗಿಂತ ಹೆಚ್ಚಿನ ರೈತರ 25,000 ಎಕರೆಗಿಂತ ಹೆಚ್ಚಿನ ಪ್ರದೇಶವನ್ನ ಸರ್ಕಾರ ಒಂದು ರೀತಿಯಲ್ಲಿ ಭೂ ಕಬಳಿಕೆ ಮಾಡಿಕೊಂಡಿದೆ. ಈಗ ಏನು ಅಳಿದುಳಿದ, ನಾನು ಮೊನ್ನೆ ಎಲ್ಲ ಈ ಭಾಗದಲ್ಲಿ ಓಡಾಡಿದೆ, ಈಗಲೂ 10 ಕೋಟಿ ರೂಪಾಯಿ ಬೆಲೆಗೆ ಹೋಗುವಂತ ಜಮೀನನ್ನ ಮಾರದೆ ಇಲ್ಲಿ ಯಾರೊಬ್ರು ಗುಳ್ಳಾರೆಡ್ಡಿ ಅಂತ ನೆನ್ನೆ ನಾವು ಹೋದ್ವಿ, ನೆನ್ನೆ ಶಾವಂತಿ ಹೂವನ್ನ ಹಾಕ್ತಾ ಇದ್ರು. ಆ ತರಕ್ಕೆ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡಿದ್ದಾರೆ ರೈತರು. ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಇದು ಯಾವುದು ರೇಷ್ಮೆ ಮಾಡ್ತಾ ಇದ್ದಾರೆ, ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬಹಳ ಕಷ್ಟ ಜೀವಿಗಳು ನಮ್ಮ ಆನೇಕಲ್ ತಾಲೂಕಿನ ಜನರು. ಈಗ ಅವರ ಜಮೀನುಗಳನ್ನ ಬಲಾತ್ಕಾರದಿಂದ ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಅದನ್ನ ವಿರೋಧಿಸಿ ನಮ್ಮ ಹಂದೇನಹಳ್ಳಿಯಲ್ಲಿ ಮತ್ತು ಮುತ್ತಾನಲ್ಲೂರಿನಲ್ಲಿ, ಹಂದೇನಹಳ್ಳಿಯಲ್ಲಿ 1-2 ವರ್ಷ 2 ತಿಂಗಳಿನಿಂದ, ಮುತ್ತಾನಲ್ಲೂರಿಗೆ 1 ವರ್ಷ ದಾಟ್ತು. 1 ವರ್ಷದಿಂದ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರು ಜಯಪ್ರಕಾಶ್ ಅಂತ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು, ದೇವರಾಜ್ ಅಂತ ಹೋರಾಟ ಸಮಿತಿಯ ಅಧ್ಯಕ್ಷರು, ಇವರೆಲ್ಲರ ನೇತೃತ್ವದಲ್ಲಿ 1-2 ವಾರದ ಹಿಂದೆ ಬೆಂಗಳೂರಿನ KDB ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಪೊಲೀಸರು ನಿಮ್ಮನ್ನ ನಾವು ಫ್ರೀಡಂ ಪಾರ್ಕ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೆ ಅಧಿಕಾರಿಗಳನ್ನ ಕರೆಸ್ತೀವಿ, ಅವ್ರ ಸಮಕ್ಷಮದಲ್ಲೇ ನೀವು ಮಾತಾಡಿ ಅಂತ ಹೇಳಿದ್ರು. ಅವ್ರ ಪೊಲೀಸರು ಮಧ್ಯದಲ್ಲಿ ದಾರಿ ತಪ್ಪಿಸಿ ಬೆಂಗಳೂರಿನ ಮಡಿವಾಳ ಚೆಕ್ ಪೋಸ್ಟ್ ಬಳಿ ಎಲ್ಲರನ್ನು ಇಳಿಸಿ ಬಲಾತ್ಕಾರದಿಂದ ಅವರನ್ನ ಇಲ್ಲಿಗೆ ಆಡುಗೋಡಿ ಗ್ರೌಂಡ್ಸ್ಗೆ ಕರ್ಕೊಂಡೋಗಿ, ಪೊಲೀಸ್ ಗ್ರೌಂಡ್ಸ್ಗೆ ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ದೇವರಾಜ್ ಅವ್ರ ಮೇಲೇನು ಒಂದು ದೌರ್ಜನ್ಯ ಮಾಡಿ, ಇಲ್ಲೇ ಪಕ್ಕದ ಕೊಂಸನ್ರನ ಅಲ್ಲ ಬಿಕ್ಕನೋಸಳ್ಳಿಯ ರಂಗನಾಥ್ ಅವ್ರಿಗಂತೂ ಕಾಲೇ ಮುರಿದಿದ್ದಾರೆ ಒಂದು ರೀತಿಯಲ್ಲಿ. ಅದು ಅವರು ಮಂಗಳವಾರ ಆಪರೇಷನ್ ಆಗ್ತಾ ಇದೆ, ಅವರಿಗೆ ರಿಬ್ಸ್ ಕಟ್ ಯಾರಿಗೆ ನಿಮ್ಗ ಇವ್ರಿಗೆ ರಿಬ್ಸ್ ಕಟ್ ಆಗಿದೆ, ಅವರಿಗೆ ಕಾಲು ಮಂಡಿ ಮುರಿದಿದ್ದಾರೆ, ಅವರಿಗೆ ಮಂಗಳವಾರ ಆಪರೇಷನ್ ಆಗ್ತಾ ಇದೆ. ಇನ್ನೊಬ್ರು ಶಿವಮ್ಮ ಅಂತ ಮೇಡಹಳ್ಳಿಯ ಶಿವಮ್ಮ, ಅವರು ಪಾಪ ಯಾವುದೋ ಬಹಳ ಕೂಲಿ ಮಾಡುವಂತವ್ರು, ನೆನ್ನೆ ಅವ್ರ ಊರಿಗೆ ಹೋಗಿದ ಇಲ್ಲ ಅವ್ರು ಕೂಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರ ಮೇಲೆ ಎಲ್ಲ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಅದೇ ತರಹಕ್ಕೆ ಅನೇಕರ ಮೇಲೆ ದೌರ್ಜನ್ಯ
ದೌರ್ಜನ್ಯಕ್ಕೆ ಸತ್ರ ಏನು ಇವಾಗ ಅನ್ನುವಂಥ ದುರಹಂಕಾರದ ಮಾತುಗಳನ್ನು ಅವರೆಲ್ಲ ಹೇಳ್ತಾ ಇದ್ರು. ರೈತರು ನಾನು ಹೇಳಿದಾಗ ಏನು ಇದು ಪೊಲೀಸರಿಗೂ ಜನರಿಗೂ ಇರುವಂತಹ ಹೋರಾಟ ಅಲ್ಲ, ತಿಕ್ಕಾಟ ಅಲ್ಲ, ಇದು ಸರ್ಕಾರವನ್ನು ನ್ಯಾಯ ಕೇಳೋದಕ್ಕೆ ಹೋಗ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸರು ಈ ಥರದ ದಬ್ಬಾಳಿಕೆ ಮಾಡಿದರೆ ಇದನ್ನು ಖಂಡಿಸಬೇಕು ಅಂತೇಳಿ ಬಲಾತ್ಕಾರದ ಭೂಸ್ವಾಧೀನವನ್ನು ವಿರೋಧಿಸಿ ಮತ್ತು ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಜೊತೆಗೆ ನಿಲ್ಲಬೇಕು ಅಂತೇಳಿ ಈಗ ನಾವು ದೊಮ್ಮಸಂದ್ರದಿಂದ ಇಲ್ಲಿಗೆ ಬೈಲ್ಬಸವಣ್ಣ ಗುಡಿಗೆ ಬಂದು ಇಲ್ಲಿಂದ ಇನ್ನೂ 10 ಗ್ರಾಮಗಳ ಮೂಲಕ ನಾವು ಈ ಬೈಕ್ ಜಾಥಾ ಮಾಡಲಿದ್ದೇವೆ. ಈ ಮೂಲಕ ನೋಡಿ ಈಗೆಲ್ಲ ನೋಡಿದ್ರೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ಗಳಲ್ಲಿ ಬಂದಿದ್ದಾರೆ. ಈ ಹೋರಾಟವನ್ನು ಪ್ರಾಮಾಣಿಕವಾಗಿ ಬೆಂಬಲಿಸಬೇಕು ಅನ್ನುವಂಥವರು ಸಹ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಬಿಡದಿ ಬೈರಮಂಗಲ ಆ ಹೋರಾಟದಲ್ಲೂ ಈ ಭಾಗದ ರೈತರು ಅನೇಕ ಸಲ ಭಾಗವಹಿಸಿದ್ದಾರೆ ಹೋಗಿ. ಹಾಗಾಗಿ ರಾಜ್ಯದ ಜನರ ಇದು ಗಮನ ಸೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ದುರ್ಯೋಧನನ ರೀತಿ ಹಠಮಾರಿತನವನ್ನ ಮಾಡದೆ ವಿಶೇಷವಾಗಿ ಆ MB ಪಾಟೀಲ್ ಅನ್ಸುತ್ತೆ, MB ಪಾಟೀಲ್ ಸಚಿವ ಅವರ ದಬ್ಬಾಳಿಕೆ, ಅವರೊಂದು ರೀತಿಯಲ್ಲಿ ದಬ್ಬಾಳಿಕೆ ಅಲ್ಲ, ರೈತರ ಭಾವನೆಗಳಿಗೆ ಗೌರವ ಕೊಡದೆ ಕಾರ್ಖಾನೆಗಳು ಸಾಕಾಗಿದೆ, ಅಜೀರ್ಣ ಆಗೋಗಿದೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು ನೀರು ಕಲುಷಿತವಾಗಿದೆ, ಗಾಳಿ ಕಲುಷಿತವಾಗಿದೆ, ಟ್ರಾಫಿಕ್ ನ ಸಮಸ್ಯೆ ಮಿತಿ ಮೀರಿದೆ. ಹೀಗಿರುವಾಗ ಒಂದು ಒಳ್ಳೆಯ ಸ್ವಾವಲಂಬಿಯಾದ ಮತ್ತು ಸುಸ್ಥಿರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವನ್ನುವಂಥ ಸ್ಥಿತಿ ಸ್ಥಳೀಯರಿಗೆ, ಮೂಲ ನಿವಾಸಿಗಳಿಗೆ ಇಲ್ಲಿ ಬಂದೊದಗಿದೆ. ಹಾಗಾಗಿ ನೀವು ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಇದನ್ನು ಮಾಡಬೇಡಿ. ಈ ಕೂಡಲೇ ಈ ನೋಟಿಫಿಕೇಶನ್ ಅನ್ನು ರದ್ದು ಮಾಡಿ ರೈತರು ಅವರ ಮಾರ್ಕೆಟ್ ಬೆಲೆಗೆ ಅವ್ರು ಮಾರ್ಕೊಳ್ಳೋದಕ್ಕೆ ಅವಕಾಶ ಕೊಡಿ, ಮಾರ್ಕೊಳ್ಬೇಕು ಅನ್ನೋಂಥವ್ರು. ಮಿಕ್ಕವರು ಈಗಲೂ ಸಹ ಉಳುಮೆ ಮಾಡ್ತಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. 50-55 ವರ್ಷ ಆದಮೇಲೆ ಅವ್ರಿಗೆ ಬೇರೆ ಯಾವ ಉದ್ಯೋಗನೂ ಮಾಡೋಕ್ಕಾಗೋದಿಲ್ಲ. ನೀವು ಅವ್ರಿಗೇನೋ ದುಡ್ಡು ಕೊಟ್ಟು ಉದ್ಯೋಗ ಅವರ ಜೀವನೋಪಾಯವನ್ನು ಕಿತ್ಕೊಂಡ್ರೆ ನಿಜಕ್ಕೂ ಅನ್ಯಾಯ ಆಗುತ್ತೆ. ಅಂತಹದನ್ನ ಮಾಡಬೇಡಿ. ಇವರ ರೈತರ ಹೋರಾಟ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲ, ಬೇರೆ ನಿನ್ನೆ ಎಲ್ಲ ಇವರು ಹೋಗಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಅವರು ಸಹ ಹೋರಾಟಕ್ಕೆ ಬರ್ತಾರೆ. BJP ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಶಿವಣ್ಣ, ಇಲ್ಲಿನ MLA ಶಿವಣ್ಣ ಅವರು ರೈತರ ಭಾವನೆಗಳನ್ನು ಗೌರವಿಸಿ ಅವರು ಈ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡಬೇಕು, ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ನಾನು ಅವರನ್ನು ಸಹ ಆಗ್ರಹಿಸ್ತೀನಿ. MP ಮಂಜುನಾಥ್ ಅವರು ಸಹ ಈ ವಿಚಾರವಾಗಿ ಪಾರ್ಲಿಮೆಂಟ್ ಅಲ್ಲೂ ಸಹ ಮಾತಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಕೈಗಾರಿಕೆ ಬಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಈಗಾಗಲೇ ನಮ್ಮ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಯಾವ ಗ್ರಾಮಗಳ ಅಭಿವೃದ್ಧಿ ಆಗಿಲ್ಲ ಬಾಬು, ನೀವೇ ಹೇಳಿ. ನೀವು ಒಬ್ಬ ಆನೇಕಲ್ ತಾಲೂಕಿನವರಾಗಿ ಯಾವ ಗ್ರಾಮಗಳ ಅಭಿವೃದ್ಧಿ ಆಗಿಲ್ಲ? ಎಲ್ಲವೂ ಆಗಿದೆ. ಆದರೆ ಬಹುತೇಕವಾಗಿ ಮೂಲ ನಿವಾಸಿಗಳು ತಮ್ಮ ಜಮೀನುಗಳನ್ನ ಕಳ್ಕೊಂಡು ಅವರು ಯಾವ ಸ್ಥಿತಿಲಿ ಇದ್ದಾರೆ, ಇಲ್ಲಿ ಹೊರಗಿನಿಂದ ಬಂದಿರೋರು ಯಾವ ಸ್ಥಿತಿ ಇದ್ದಾರೆ ಅಂತ ನೋಡಿ. ಪುಡಿಗಾಸಿನ ಪರಿಹಾರ ಕೊಡ್ತಿದ್ವು ಇಲ್ಲಿ ತನಕ. ನಮ್ಮೂರಲ್ಲಿ 12,000 13,000 ಕೊಟ್ಟರು. ಯಾವಾಗ? 85 ಇಸ್ವಿನಲ್ಲಿ, 80-80ನೇ ಇಸ್ವಿನಲ್ಲಿ. ಆವತ್ತು ಇನ್ನೊಂದು ಕಡೆ ಜಮೀನು ತಗೊಳಕ್ ಆಗ್ತಾ ಇರಲಿಲ್ಲ. ಹೋಗಿ ಇನ್ನೆಲ್ಲ ಜಮೀನು ತಗೊಳಕ್ಕಾಗುತ್ತೆ, ಅಕ್ಕಪಕ್ಕದವ್ರು ಯಾರು ಕೊಡೋದಿಲ್ಲ. ಹಾಗಾಗಿ ಆಮೇಲೆ 10 ಎಕರೆ 20 ಎಕರೆ 50 ಎಕರೆ 100 ಎಕರೆನಲ್ಲಿ ಅನೇಕ ಜನ ಇಲ್ಲಿ ಬಂದು ಖಾಸಗಿಯವರು, ಇನ್ಫೋಸಿಸ್, ವಿಪ್ರೋದವರು ಸೇರಿದಂತೆ ಅನೇಕ ಜನ ಇಲ್ಲಿ ಅಂದೇನಹಳ್ಳಿನಲ್ಲಿ ಯಾವುದೋ ಸೌದಿ ಅರೇಬಿಯನ್ ಕಂಪನಿ ಅನ್ಸುತ್ತೆ, ಅವರೆಲ್ಲ ಬಂದು ಆತರಿಗೆ 10, 20, 30 ಎಕರೆಯಲ್ಲಿ ಮಾಡ್ಕೊಳ್ಳಿ. ನೂರಾರು ಸಾವಿರಾರು ಎಕರೆಗಳನ್ನು ನೀವು ಅಕ್ವಿಸಿಷನ್ ಮಾಡಿಕೊಂಡು ಅದನ್ನ ಖಾಸಗಿಯವರಿಗೆ ನಿಮ್ಮದೇ ಈ ಕಳ್ಳ ಕದಿಮ ರಾಜಕಾರಣಿಗಳ ಹೆಸರಲ್ಲೇ ಬೇನಾಮಿ ಆಸ್ತಿ ಇರುತ್ತೆ. ಹಾಗಾಗಿ ಬಿಡದಿಯೂ ಅಷ್ಟೇ 100 ಎಕರೆ 200 ಎಕರೆ 300 ಎಕರೆಯಲ್ಲಿ ಲೇಔಟ್ ಮಾಡಿ ಯಾರು ಬೇಡಂದ್ರು 7,500 ಎಕರೆ ಬೇಕಾ? 7,500 ಎಕರೆ 30 ಲಾಲ್ಬಾಗ್ಗಳಷ್ಟು ಪ್ರದೇಶವನ್ನು ನೀನು ನೆಲಸಮ ಮಾಡಿ ಏನು ಅಭಿವೃದ್ಧಿ ಮಾಡ್ತೀರಾ? ಹಾಗಾಗಿ ಅವರು ಮಾಡ್ತಿರೋದು ಕೇವಲ ರಿಯಲ್ ಎಸ್ಟೇಟ್ ದಂಧೆ. ನಮ್ಮ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ನೀಚ ಅಧಮ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವ್ದಾದ್ರು ಇದೆ ಅಂದ್ರೆ KHB, BDA, KIDB ಈ ತರದ ಮೂಡ ಅಂತ ಏನೇನಿದೆ ಇವರೇನೆ. ಹಾಗಾಗಿ ಇಂಥ ನೀಚ ರಿಯಲ್ ಎಸ್ಟೇಟ್ ದಂಧೆಯನ್ನ ಬಿಟ್ಟು ಸರ್ಕಾರ ಜನರ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ 2,500 ಎಕರೆ KIDBಗೆ ಅಕ್ವಿಷನ್ ಆಗಿದೆ. KIDBಯಿಂದ ಅದರ ವಿರುದ್ಧವಾಗಿ ನಮಗೆ ರೈತರ ಬೆನ್ನೆಲುಬಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು, ಅವರ ನೇತೃತ್ವದಲ್ಲಿ ಅವರ ಪದಾಧಿಕಾರಿಗಳು ಹಾಗೂ ಅವರ ಕಾರ್ಯಕರ್ತರು ಎಲ್ಲರೂ ಬಂದು ನಮಗೆ ರೈತರಿಗೆ ನಾವು ಬೆಂಬಲ ಸೂಚಿಸ್ತೇವೆ. ಯಾವುದೇ ಕಾರಣಕ್ಕೂ ಇಲ್ಲಿ ಭೂಸ್ವಾಧೀನ ಆಗೋದಕ್ಕೆ ಆನೇಕಲ್ ತಾಲೂಕಲ್ಲಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಮಗೆ ಬೆಂಬಲ ಸೂಚಿಸಿ ಈ ಅಧಿಸೂಚನೆ ಆಗಿರುವ 11 ಹಳ್ಳಿಗಳಲ್ಲಿ ಒಂದು ರೈತರ ಜೊತೆ ಅವರು ಬೈಕ್ ರ್ಯಾಲಿಯನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ಸಹಿತ ಅವರು ಮುತ್ತಾದೇನೂರು ಗ್ರಾಮಕ್ಕೆ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಈಗಾಗಲೇ ನಾವು ಅನೇಕ ನಮ್ಮ ವಿರೋಧ ಪಕ್ಷದ ನಾಯಕರಿರ್ಬೋದು, ನಮ್ಮ ಡಾಕ್ಟರ್ ಮಂಜುನಾಥ್ ಇರ್ಬೋದು, ಎಲ್ಲರೂ ನಮಗೆ ಬೆಂಬಲ ಸೂಚಿಸಿ, ಡಾಕ್ಟರ್ ನಾರಾಯಣಸ್ವಾಮಿ ಅವರು ಮತ್ತು ನಮ್ಮ ಗೋಪಿನಾಥ್ ಅವರು ಎಲ್ಲರೂ ಸಹಿತ ಸತೀಶ್ ರೆಡ್ಡಿ ಅವರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳು, ವಕೀಲರ ಸಂಘ ಇರ್ಬೋದು ಮತ್ತು ನಮ್ಮ ಅನೇಕ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿ ಎಲ್ಲ ರ್ಯಾಲಿಗಳಲ್ಲಿ ಮತ್ತು ರಸ್ತೆ ತಡೆಗಳಲ್ಲಿ ನಮಗೆ ಬೆಂಬಲ ಸೂಚಿಸ್ತಾರೆ. ಮತ್ತು ಈ ದಿನ ಎಲ್ಲ ರೈತರು KRS ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ಭಾಗವಹಿಸಿ
ನಮಗೆ ಎಲ್ಲ ಹಳ್ಳಿಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಅರಿವು ಮೂಡಿಸಲು ಮತ್ತು ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗುತ್ತಾ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ, ರೈತರ ಭೂಮಿ ನಾವು ನಮಗೆ ವಾಪಸ್ ಕೊಡ್ಬೇಕಂತ ಹೇಳ್ತಾ ನಾವು ಮುಂದಿನ ಈಗಾಗಲೇ ಏನು KDB ಮುಂದಿನ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು, ನಮ್ಮ ರೈತರ ಭೂಮಿ ನಮ್ಮಲ್ಲೇ ಇರಬೇಕಂತ ಹೇಳ್ತಾ ಅವರು ನಮ್ಗೆ ಬೆಂಬಲ ಸೂಚಿಸಲು ಬಂದಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ಭೂಸ್ವಾಧೀನ ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕಿಗೆ ಇವತ್ತು KRS ಪಕ್ಷದಿಂದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಅಧ್ಯಕ್ಷರು, ಅವರ ಸಮಿತಿ, ಅವರ ತಂಡ ಸೈನಿಕರಾಗಿ ಬಂದು ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸ್ಪಂದಿಸಿ ಇವತ್ತು ಆನೇಕಲ್ ತಾಲೂಕಲ್ಲಿ ಆಗಿರುವ ದಬ್ಬಾಳಿಕೆ ಭೂಕಳ್ಳರ ದಬ್ಬಾಳಿಕೆಯನ್ನು ಖಂಡಿಸಿ ಇವತ್ತು ಬೈಕ್ ಜಾಥಾವನ್ನು ನಡೆಸಿ ಇವತ್ತು ಅವರು ಎಲ್ಲನೂ ಹಳ್ಳಿಯಲ್ಲಿ ನೋಡ್ಕೊಂಡ್ ಬಂದ್ರು. ಇವತ್ತು ಈಗ ತಾನೇ ಹೇಳ್ತಾ ಇದ್ರು, ಏನಪ್ಪ ಇಷ್ಟು ಸಿಮೆಂಟ್ ರೋಡ್ ಆಗಿದೆಯಲ್ಲಪ್ಪ ನಿಮ್ಮ ಆನೇಕಲ್ ತಾಲೂಕಲ್ಲಿ, ಇಡೀ ಇಂಡಿಯಾದಲ್ಲೇ ಎಲ್ಲಿ ಇಲ್ಲ, ಈ ರೋಡಲ್ಲಿ ನೀರು ಬಿಟ್ರೆ ಬೇರೆ ಇನ್ಯಾರು ಹೋಗೋದಿಲ್ಲ ಜನ, ಆ ಥರ ಇದೆ ಏನಪ್ಪ ಅಂತ ಕೇಳಿದ್ರು. ಯಾಕೆ ಸರ್ ಈ ಥರ ಹೇಳ್ತಾ ಇದ್ರೆ ಏನಪ್ಪ 100 ಕಿಲೋಮೀಟರ್ ಹೋದ್ರೆ ಒಂದು ಸಣ್ಣ ಹಳ್ಳ ಇಲ್ಲಲ್ಲಪ್ಪ ನಿಮ್ಮೂರಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಪರಿಸ್ಥಿತಿ ಇದೆ ಅಂದ್ರೆ ಕಿವಿ ಮುಚ್ಕೊಂಡು ಇದು ಮಾಡ್ತಾ ಇದ್ರೆ ನೀವು ಅಂತ ಕೇಳಿದ್ರೆ, ಅಪ್ಪ ಇದು ನಮ್ಮ ಸರ್ಕಾರ ಕಿವುಡುತ್ತಾರ, ನಮ್ಮ ಶಾಸಕರು ಕಿವುಡಾಗೋಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿವಸ ಮುಂದಿನ ಹಂತದಲ್ಲಿ ಏನೇನೋ ಮಾಡ್ಬೋದು, ಇಲ್ಲ ಹೆಲಿಕಾಪ್ಟರ್ಗಳು ಬರ್ಬೋದೇನೋ ನೋಡ್ಬೇಕು, ಜನ ಕರ್ಕೊಂಡು ಹೋಗೋದಕ್ಕೆ. ರಸ್ತೆಯಲ್ಲಿ ಮುಂದೆ ಮುಖಾಂತರ ಹೋದ್ರೆ ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಕಳಿಸ್ಬೋದೇನೋ, ಆ ಸರ್ಕಾರಗಳು ಬರ್ಬೋದೇನೋ ಅನಿಸ್ತಾ ಇದೀವಿ. ಆ ಮಟ್ಟದಲ್ಲಿದೆ. ಯಾಕಂದ್ರೆ ನಮ್ಮ ಆನೇಕಲ್ ತಾಲೂಕು ಇದುವರೆಗೂ ಅಭಿವೃದ್ಧಿ ಎಂದರೆ ನಂಬರ್ 1 ರಾಗಿ ಕಣಜ ಅಂತ ಹೆಸರು ತಗೊಂಡಿರೋ ಆನೇಕಲ್ ತಾಲೂಕು ಇವತ್ತು ಆನೆ ತರ ಇದೆ. ಇದನ್ನ ಯಾಕೆ ನಮ್ಗೆ ಬಂದು ನೀವು ದಳ್ಳಾಳಿಗಳ ತರ ಬಂದು ನೀವು ದೋಚ್ಕೊಂಡು ಹೋಗ್ತಾ ಇದ್ದೀರಾ ಸ್ವಾಮಿ. ನಾನು ಹೇಳೋದು ಒಂದೇ ಎಲ್ಲ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ನಿಮ್ದು 1000 ಎಕರೆಗಳಿದಾರ ಸ್ವಾಮಿ. ಯಾವತ್ತಾದ್ರೂ ನಿಮ್ ಯಾವ ಕಾರ್ಖಾನೆಗಾದ್ರೂ ಒಂದೇ ಒಂದು ಅಡಿ 1 ಇಂಚು ಭೂಮಿ ಕೊಟ್ಟಿದ್ರೆ ಹೇಳಿ, ನೀವು ನಿಮ್ಮ ಕಾಲು ಬಂದು ನಾವು ಬೀಳ್ತೀವಿ ನಮ್ಮ ರೈತರೆಲ್ಲ. ನೀವು ದರೋಡೆ ಕೊಡ್ತಾರ, ನೀವು ಇವತ್ತು ಲಕ್ಷಾಂತರ ಕೋಟಿಗಳು ಸಂಪಾದನೆ ಮೇಲೆ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ರೈತರು ಬದುಕೋಕ್ ಬಿಡ್ತಾ ಇಲ್ಲ. ಯಾಕೆ ಏನು ಆಗಿದೆ? ಬನ್ನಿ ಸ್ವಾಮಿ, ಆಂಧ್ರದಲ್ಲಿ ಈ ಪೆನುಗೊಂಡ ಹತ್ರ ಆಂಧ್ರ ಇರೋದ್ರಲ್ಲಿ ನಮ್ಮ ಪೆನುಗೊಂಡ ಇರೋದ್ರಲ್ಲಿ ಬಾರ್ಡಲ್ಲಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ, ಕಿಯಾ ತಂದು ಹಾಕಿದ್ದಾರೆ, ಕೈಗಾರಿಕೆ ತಂದು ಹಾಕಿದ್ದಾರೆ. ಏನು ಅವರು ಬಡವರು ಇವತ್ತು ಯಾವ ತರ ಬದುಕ್ತಾ ಇದ್ದಾರೆ, ಅವ್ರಿಗೆ ಬದುಕು ಕಟ್ಟಿಕೊಡೋದಕ್ಕೆ ಸಹಕಾರ ಮಾಡ್ಕೊಟ್ಟಿದ್ದಾರೆ. ನೀವು ಯಾವ ತರ ಮಾಡಿದ್ರು ಹೇಳಿ, ಯಾವ ಬಾರ್ಡರ್ ಅಲ್ಲಿ ಕೊಟ್ಟು ಮಾಡಿದ್ರು ಹೇಳಿ, ಯಾವ ಇಡೀ ಕರ್ನಾಟಕ ಎಷ್ಟು ಬಾರ್ಡರ್ ಬರ್ತದೆ, ಎಷ್ಟು ಇದು ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಫಸ್ಟ್ ಅದನ್ನ ಅಭಿವೃದ್ಧಿ ಮಾಡಿ. ಗಡಿ ಭಾಗ ನಮ್ದು ಆಲ್ರೆಡಿ ತಮಿಳುನಾಡಿಗೆ ಅಭಿವೃದ್ಧಿ ಆಗೋಗ್ಬಿಟ್ಟಿದೆ, ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ತರ ಆನೇಕಲ್ ಬೆಳೆದಿದೆ, ಇನ್ಯಾಕೆ ಇದನ್ನ ಕೈ ಬಿಡ್ಬೇಕಂತ ನಾವು ಘೋಷಣೆ ಮಾಡ್ತಾ ಇದೀವಿ. ಈಗ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಬೆಂಬಲ ಸೂಚಿಸಲಿಕ್ಕೆ KRS ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಮತ್ತು ಅವರ ಟೀಮ್ ಏನು ಬಂದಿದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ರಾಜಕಾರಣಿಗಳು ಈ ರೈತರನ್ನ ಈ ಥರ ಕೆಲಸ ಕಾರ್ಯ ಬಿಟ್ಟು ಒಕ್ಕಲೆಬ್ಬಿಸೋ ಕೆಲಸ ಏನು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಜನ ರೈತರು ಪಾಪ ಈ ಕೆಲಸ ಕಾರ್ಯಗಳು ಬಿಟ್ಟು ಈ ಸ್ಟ್ರೈಕ್ಗಳು ಮಾಡಿ ಇದೆಲ್ಲ ಮಾಡೋದಕ್ಕೆ ಕಾರಣ ಏನಂದರೆ ಈ ರಾಜಕೀಯ ವ್ಯಕ್ತಿಗಳು ಏನು ಅವರು ಪಟ್ಟಬದ್ಧ ಹಿತಾಸಕ್ತಿಗಳು ಅವ್ರದ್ದು ಏನು ಸ್ವಂತ ಏನು ಅವ್ರ ಮನೆಗೆ ಏನು ಬೇಕೋ ಅದು ಮಾಡ್ಕೊಳ್ತಾ ಇದ್ದಾರೆ. ಒಂದು ರಸ್ತೆ ಗುಣಿ ಅವರು ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಹಾಗೆ ಒಂದು ನೋಡಿ ಈಗ ಏನು ಸರ್ಕಾರ ಆಗಿದೆ, ಪಂಚಾಯಿತಿ ಎಲೆಕ್ಷನ್ ಮಾಡೋಕೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗೆ ಸಚಿವ ಸಂಪುಟನೂ ಯೋಗ್ಯತೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ದುಡ್ಡು ಮಾಡೋದ್ರಲ್ಲಿದ್ದಾರೆ, ದುಡ್ಡು ಮಾಡೋ ದಂಧೆಯಲ್ಲಿ, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಯಾಕೆ ತೊಡಗಿದ್ದಾರೆ ಅಂದರೆ ಇವರು ಇಂಥ ಮಾನಗೆಟ್ಟ ಸರ್ಕಾರಗಳು ಇರಬಾರ್ದು. ಮತ್ತೆ ನಮ್ಮ ರೈತರ ಭೂಮಿಯನ್ನು ಬಿಡಲೇಬೇಕು. ನಾವು ಬಿಡೋವರೆಗೂ ಸರಿಯಾದ ತಕ್ಕ ಪಾಠ ಕಲಿಸ್ತೀವಿ. DK ಶಿವಕುಮಾರ್ ಅವರೇ, MB ಪಾಟೀಲ್ ಅವರೇ, ಯಾಕೆ ನಿಮಗೆ ರೈತರ ಮೇಲೇ ಕಣ್ಣು? ಅಲ್ಲ, ಏನೋ ಸ್ವಲ್ಪ ದುಡಿಮೆ ಮಾಡಿಕೊಂಡು ಇದು ಮಾಡಿಕೊಂಡು ಉಳಿಸ್ಕೊಂಡು ಜಮೀನುಗಳ ಇಷ್ಟು ವರ್ಷ ಬಂದಿದ್ದಾರೆ. ನೀವು ಈ DK ಶಿವಕುಮಾರ್ ಅವರೇ ಮತ್ತು MB ಪಾಟೀಲ್ ಅವರೇ, ನೀವು ಮಾಡ್ಕೊಂಡಿರೋ ಸಾವಿರಾರು ಎಕರೆಗಳನ್ನ ನೀವು ಅದನ್ನು KDB ಕೊಟ್ಬಿಡಿ. ನೀವು KDB ಕೊಟ್ಬಿಟ್ಟು ನೀವು ಅದನ್ನು ಇದು ಮಾಡ್ಕೊಳ್ಳಿ. ಯಾಕೆ ನೀವು ನಮ್ಮ ರೈತರ ಮೇಲೇ ಯಾಕೆ ಇಷ್ಟೊಂದು ಕಣ್ಣು ನಿಮಗೆ? ರೈತರು ಸ್ವಾವಲಂಬಿ ಬದುಕೋದಕ್ಕೆ ಬೇಕಾಗಿದೆ ಅವರಿಗೆ. ಮೇಯ್ನು ರೈತರು ಬದುಕೋದಕ್ಕೆ ಬಿಡಿ. ರೈತರಿಲ್ಲ ಅಂದರೆ ನೀವು ಉಳಿಯೋಕ್ಕಾಗುತ್ತಾ? ದೇಶ ಉಳಿಯೋಕ್ಕಾಗುತ್ತಾ? ಅದನ್ನು ಬಿಟ್ಟು ನೀವು ಎಷ್ಟೋ 1000 ಎಕರೆಗಳು ಮಾಡಿಟ್ಟಿದ್ದೀರಲ್ಲ, ಇಡೀ ಆನೇಕಲ್ ತಾಲೂಕಲ್ಲೇ ಸಾವಿರಾರು ಎಕರೆಗಳು ಮಾಡಿಟ್ಕೊಂಡಿದ್ದೀರಾ.
ಬೇನಾಮಿ ಆಸ್ತಿಗಳಿಟ್ಟಿದ್ದೀರಾ, ಸಾವಿರಾರು ಎಕರೆಗಳು ಮಾಡಿಕೊಂಡಿದ್ರು. MB ಪಾಟೀಲ್ ಅವ್ರು ಮಾಡಿಕೊಂಡವ್ರೆ, ಎಲ್ಲ ರಾಜಕಾರಣಿಗಳು ಮಾಡಿಕೊಂಡವ್ರಲ್ಲ, ಅಂಥದನ್ನು ಕೊಡಿ KDBಗೆ ಕೊಡಿ. ಇನ್ನೂ ಎಷ್ಟು ಬೇಕಾ ನೀವು ಅಷ್ಟು ಕೊಟ್ಟು ಮಾಡ್ಕೊಳ್ರಿ, ಬೇಡ ಅಂದವ್ರು ಯಾರು. ಅದನ್ನು ಬಿಟ್ಬಿಟ್ಟು ರೈತರದೇ ಬೇಕಾ ನಿಮಗೆ? ರೈತರ ಜಮೀನೇ ಬೇಕಾ? ನೋಡಿ, ನೀವು ಏನೇ ಮಾಡಿ ನಾವಂತೂ ಒಂದು ಅಂಗ್ಲ ಬಿಡೋದಿಲ್ಲ. ನಾವು ಸಾಯಕ್ಕೂ ರೆಡಿನೇ, ನಾವು ಎಲ್ಲದಕ್ಕೂ ರೆಡಿನೇ. ಅರ್ಥ ಆಯ್ತಾ? ನೀವೆಲ್ಲೋ ಕುತ್ಕೊಂಡು ನೀವು ಮಾತಾಡ್ಬಿಟ್ರೆ ನಾವು ಬಗ್ಗೋ ಅಂತ ರೈತರಲ್ಲ ನಾವು. ಹುಷಾರಾಗಿರಿ. MB ಪಾಟೀಲ್ ಅವರೇ, DK ಶಿವಕುಮಾರ್ ಅವರೇ, ನೀವು ಇದನ್ನ ಇಷ್ಟಕ್ಕೆ ನೀವು ಕೈ ಬಿಡ್ಬೇಕಂತ ಕೇಳ್ಕೊಂತೀವಿ. ಈ ದಿನ ಏನು ಮುತ್ತನಲ್ಲೂರು ಹಾಗೂ ಅಂದೇನಹಳ್ಳಿ ವ್ಯಾಪ್ತಿಗೆ ಬರುವಂಥ 11 ಹಳ್ಳಿಗಳ ಭೂಸ್ವಾಧೀನದ ಬಲವಂತದ ಭೂಸ್ವಾಧೀನವನ್ನು ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರ ನಾಯಕತ್ವದಲ್ಲಿ ಹಾಗೂ ಆನೇಕಲ್ ತಾಲೂಕು ಭೂಸ್ವಾಧೀನ ಸಮಿತಿ ಹೋರಾಟದ ಸದಸ್ಯರ ನಾಯಕತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ಧ್ವಂಸದಿಂದ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಈಗ ಮುತ್ತನಲ್ಲೂರಲ್ಲಿ ನಮಗೆ ಮುಗಿದಿದೆ. ಸರ್ಕಾರಕ್ಕೆ ನಾವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒತ್ತಾಯ ಮಾಡೋದ್ರಿಂದ ಈಗಾಗಲೇ ಆನೇಕಲ್ ತಾಲೂಕಲ್ಲಿ 80% ಭೂಸ್ವಾಧೀನವಾಗಿದೆ. ಸರ್ಕಾರ ಭೂಸ್ವಾಧೀನ ಮಾಡಿದೆ ಹಲವಾರು ಯೋಜನೆಗಳಿಗೆ. ಯಾಕಂದ್ರೆ ಈಗಾಗಲೇ ಮಾಡಿರುವಂಥ ಯೋಜನೆಗಳು ಅಲ್ಲೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಅದು ಬಂಜರ ಭೂಮಿಯಾಗಿ ಕಾಣ್ತದೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಆನೇಕಲ್ ತಾಲೂಕಿನ ಭೂಸ್ವಾಧೀನವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಬರೀ ಆನೇಕಲ್ ತಾಲೂಕು ಒಂದೇ ಅಲ್ಲ, ರಾಜ್ಯಾದ್ಯಂತ ಯಾವುದೇ ರೈತರ ಭೂಸ್ವಾಧೀನ ಆದರೂ ಸಹ ಆಗಬಾರ್ದು. ಯಾಕಂದ್ರೆ ಸರ್ಕಾರ ಜನರಿಗೆ ಕೊಡಬೇಕಾಗಿರುವಂಥ ಯೋಜನೆಗಳು, ನೀವು ರಸ್ತೆಗೆ ತಗೊಳ್ಳಿ, ಬೇರೆ ಬೇರೆ ರೀತಿಯಾಗಿ ರಸ್ತೆಗಳು ಬೇಕಾದ್ರೆ ಕೊಡ್ಬೋದು, ಲೇಔಟ್ಗಳು ಮಾಡ್ತೀವಿ, ನಾವು ಇನ್ಯಾವುದೋ ರೀತಿಯ ಏನು ಇಂಡಸ್ಟ್ರಿಗಳು ಮಾಡ್ತೀವಿ. ಅಂದರೆ ಈಗಿನ ಕೈಗಾರಿಕೆ ಪ್ರದೇಶಗಳು ಹೇಗಿದಾವಂದರೆ ಅಲ್ಲಿ ಕೈಗಾರಿಕೆ ನಡೆಸುವಂಥವ್ರು ದೊಡ್ಡ ಮಟ್ಟದ ಶ್ರೀಮಂತರೇ ಬರ್ತಾ ಇದ್ದಾರೆ. ಯಾವುದು ಮುಂಚೆಗೆ ಸಣ್ಣ ಪುಟ್ಟದ ರೈತರು ಯಾರು ಬರ್ತಾ ಇಲ್ಲ, ಅದು ಉದ್ಯಮಿಗಳು ಬರ್ತಾ ಇಲ್ಲ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟುವಂಥವ್ರು ಬರ್ತಾ ಇದ್ದಾರೆ. ಅವರು ರೈತರ ಹತ್ರ ನೇರವಾಗಿ ಬಂದು ಜಮೀನನ್ನು ಪಡೆದು ಅವರು ಕೈಗಾರಿಕೆಗಳನ್ನು ನಡೆಸುವಂಥದ್ದಾಗಬೇಕು. ಹಿಂದೆ 30-40 ವರ್ಷಗಳ ಹಿಂದೆ ಆ ಸ್ಥಿತಿಯಲ್ಲಿದ್ದಂಥ ಏನು ಕೈಗಾರಿಕೆ ನಡೆಸೋರಿಗೆ ಸರ್ಕಾರದಿಂದ ಅವರಿಗೆ ಬೇಕಾಗಿರುವಂಥ ಮೂಲಭೂತವಾಗಿ ಸೌಲಭ್ಯ ಬೇಕಾಗಿತ್ತು, ಅದಕ್ಕೆ ಲ್ಯಾಂಡ್ಗಳು ಬೇಕಾಗಿತ್ತು. ಆದರೆ ಈಗಿನ ಪರಿಸ್ಥಿತಿ ಹಂಗಿಲ್ಲ. ಅವರು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ, ರಾಜಕಾರಣಿಗಳಿಗೆ, ಅವರ ಪಕ್ಷಗಳಿಗೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೊಡುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಬೆಳೆದಿರುವಂಥ ಈ ಸಂದರ್ಭದಲ್ಲಿ ಅವರು ನೇರವಾಗಿ ರೈತ ಹತ್ರ ಬಂದು ಅವ್ರ ಅಡಿ ಲೆಕ್ಕಕ್ಕೋ ಇನ್ನೊಂದು ಮತ್ತೊಂದು ವರ್ಷಕ್ಕೋ ತಿಂಗಳಿಗೋ ಅವರು ಆ ಲ್ಯಾಂಡ್ಗಳನ್ನು ಪಡೆದು ಬಾಡಿಗೆಗೋ ಅಥವಾ ಇಲ್ಲಿರುವಂಥ ರೈತರು ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಬಾಡಿಗೆ ಬರೋದು, ನೀವು ಶಾಶ್ವತವಾಗಿ ಅವರ ಜಮೀನನ್ನು ಪಡೆದು ಮತ್ತೊಬ್ಬರಿಗೆ ಮಾರಾಟ ಮಾಡಿ ನೀವು ಕೋಟ್ಯಾಧಿಪತಿಗಳಾಗ್ತಾ ಇದ್ದೀರಾ. ಆದರೆ ಇಲ್ಲಿ ಜಮೀನು ಕೊಟ್ಟಂತ ರೈತರು ಭಿಕಾರಿಗಳಾಗ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಊರುಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಈ ರೀತಿಯ ಯೋಜನೆಗಳನ್ನು ಸರ್ಕಾರ ಖಂಡಿತವಾಗಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನು ಒತ್ತಾಯಿಸ್ತದೆ.